व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सतां हरिः ओम्। ರಾಮಕಾರ್ಯಾರ್ಥ ಸಿದ್ಧಿಗಾಗಿ ಹನುಮಂತ ಮಹೇಂದ್ರ ಪರ್ವತದ ತುತ್ತ ತುದಿಯಲ್ಲಿ ನಿಂತು ಪರ್ವತದ ತಲೆಯನ್ನು ಒತ್ತಿ ನೆಗೆದು ಹಾರುವ ಹೊತ್ತಿಗೆ ಅಲ್ಲಾದ ಅನೇಕ ವಿಶಿಷ್ಟವಾದ ದರ್ಶನಗಳನ್ನು ಸುತ್ತಲಿನ ಋಷಿಗಳು ವಿದ್ಯಾಧರರು ಕಂಡಿದ್ದಾರೆ. ಆದರೆ ಆ ಪೀಡೆ ಅನ್ನುವುದು ಉದ್ದೇಶಪೂರ್ವಕವಾಗಿರಲಿಲ್ಲ, ರಾಮನನ್ನು ಸಂತೋಷಪಡಿಸುವುದಕ್ಕಾಗಿ ಇತ್ತು, ಸೀತೆಯನ್ನು ಹುಡುಕುವುದಕ್ಕಾಗಿತ್ತು ಅನ್ನೋದಕ್ಕೋಸ್ಕರ ಎಲ್ಲವೂ ಅಲ್ಲಿ ಸಹಿಸಿಕೊಂಡವು. ಸೂರ್ಯನು ಕೂಡ ತನ್ನ ತೀಕ್ಷ್ಣವಾದ ಕಿರಣವನ್ನು ಮಂದಗೊಳಿಸಿದ, ಗಾಳಿಯೂ ಕೂಡ ಆತನ ಮೈಗೆ ಹಿತವಾಗುವಂತೆ ಬೀಸತೊಡಗಿದ. ಹೀಗೆಲ್ಲ ಪ್ರಾಕೃತಿಕವಾದಂತಹ ಅನುಕೂಲತೆಗಳು ಆ ಪರಿಸರದಲ್ಲಿ ಮೂಡಿಬಂದವು. ಅದೇ ಹೊತ್ತಿಗೆ ಸಮುದ್ರ ರಾಜನೆನಿಸಿದಂತಹ ವರುಣ ತನ್ನೊಡಲಲ್ಲಿ ಮಲಗಿದ್ದಂತಹ ಮೈನಾಕನನ್ನು ಕಂಡು ಮಾತನಾಡುತ್ತಾನೆ. ನನಗಾಗಿ ನೀನೊಂದು ಸಹಾಯ ಮಾಡಬೇಕು. ನಮ್ಮ ಪ್ರದೇಶದ ಮೇಲೆ ಹಾದು ಹೋಗ್ತಾ ಇರುವಂತಹ ಕಪಿರಾಜನೆನಿಸಿದಂತಹ ಹನುಮಂತನಿಗೆ ನೀನು ವಿಶ್ರಾಂತಿಗಾಗಿ ಎದ್ದು ಹಣ್ಣು ಹಂಪಲು ಹಾಲುಗಳನ್ನಿತ್ತು ಅವನನ್ನು ಸಂತೋಷಪಡಿಸಬೇಕು ಅಂತ ಹೇಳ್ತಾನೆ. ಒಂದು ವೇಳೆ ನಾನು ಈಗ ಸಹಾಯವನ್ನು ಮಾಡದೇ ಇದ್ದರೆ ಎಲ್ಲರಿಂದಲೂ ಕೂಡ ನಿಂದೆಗೆ ಒಳಗಾಗ್ತೇನೆ, ನನ್ನನ್ನೆಲ್ಲರೂ ಕೂಡ ದೂರ್ತಾರೆ, ಸಹಾಯ ಪಡೆಯುವಾಗ ಪಡೀತಾರೆ, ಆದರೆ ಆಮೇಲೆ ಮರೆತು ಬಿಡ್ತಾರೆ ಅಂತ. ಅದರ ಜೊತೆಗೆ ನನಗೂ ಅದು ತುಂಬ ಇಷ್ಟವಾದ ಕೆಲಸ. ಇಕ್ಷ್ವಾಕು ಕುಲವರ್ಧನ ನೆನೆಸಿದಂತಹ ರಾಮಚಂದ್ರನ ಸೇವೆಗಾಗಿ ನಾನು ಎದುರುಗೊಳ್ಳಬೇಕು ಅಂತ ಬಯಸ್ತೇನೆ. ನಿನ್ನ ಮೂಲಕವಾಗಿ ಅವನಿಗೆ ಬೇಕಾದ ಅನುಕೂಲಗಳು ಸಿಗಲಿ ಅನ್ನೋದರಿಂದ ನಾನು ಕೇಳ್ತಾ ಇದ್ದೇನೆ. ತಸ್ಮಾತ್ ತ್ವಮುತ್ತಿಷ್ಠ, ಅದರಿಂದಾಗಿ ಎದ್ದು ಹನುಮನಿಗೆ ನೀನು ನೆರವಾಗು ಅಂತ ಹೇಳಿದೊಡನೆ ಬಂಗಾರದ ಮೈಬಣ್ಣದ ಆ ಮೈನಾಕ ಪರ್ವತ ಸಮುದ್ರದ ಆಳದಿಂದ ರೆಕ್ಕೆಗಳನ್ನೆಲ್ಲ ನಿಧಾನಕ್ಕೆ ಬೀಸುತ್ತಾ ಮೇಲಕ್ಕೆ ಎದ್ದು ನಿಂತಿದೆ. ಅಸ್ಯ ಸಾಖ್ಯಂ ಮಯಾ ಕಾರ್ಯಂ ಇಕ್ಷ್ವಾಕು ಕುಲವರ್ತಿನಃ ಮಮ ಇಕ್ಷ್ವಾಕವಃ ಪೂಜ್ಯ ಪರಂ ಪೂಜ್ಯತಮಾಸ್ತವ. ನಾನು ಹೇಗೆ ಇಕ್ಷ್ವಾಕು ಮನೆತನದವರಿಂದ ನೆರವು ಪಡೆದಿದ್ದೇನು, ನಿನಗೂ ಅವರು ಅಷ್ಟೇ ಪೂಜ್ಯರು ಅಂತ ಸಮುದ್ರ ಹೇಳಿದ್ದ. ಅವನು ಅದನ್ನು ಹೌದು ಅಂತ ಮನಸ್ಸಿನಲ್ಲಿ ನೆನೀತಾನೆ. ಅದರಿಂದಾಗಿ ನನ್ನ ಕಡೆಯಿಂದ ನೀನು ಹೊರಡಬೇಕು ಅಂತ ನನ್ನ ಅಪೇಕ್ಷೆಯನ್ನು ಈಡೇರಿಸ್ತೀಯಾ ಕೇಳಿದಾಗ ಅವನು ಎದ್ದು ಹೊರಕ್ಕೆ ಬಂದಿದ್ದಾನೆ. ಹಿರಣ್ಯನಾಭೋ ಮೈನಾಕೋ ನಿಶಮ್ಯ ಲವಣಾಂಭಸ ಉತ್ಪಪಾತ ಜಲಾತ್ತೂರ್ಣಂ ಮಹಾದ್ರುಮಲತಾಯುತಃ. ಮರ ಬಳ್ಳಿಗಳಿಂದ ಕೂಡಿದ್ದ ಅತ್ಯಂತ ಸುಂದರವಾದ ಬಂಗಾರದ ಮೈಬಣ್ಣದ ಬೆಟ್ಟ ಸಮುದ್ರದ ಮಧ್ಯದಿಂದ ಎದ್ದಾಗ ಈಗಲೇ ಏನೋ ಸೂರ್ಯೋದಯ ಈ ಸಮುದ್ರದ ಮಧ್ಯದಲ್ಲೇ ಎಲ್ಲಿಂದ ಆಯಿತು ಅಂತನ್ನುವ ಒಂದು ವಿಚಿತ್ರವಾದ ದರ್ಶನ ಸಮುದ್ರದ ಆಚೆ ಈಚೆ ಇದ್ದವರಿಗೆ ಕಾಣಿಸ್ತಾ ಇದೆ. ಪಶ್ಚಿಮದಲ್ಲಿದ್ದವರಿಗೆ ಮಧ್ಯಾಹ್ನದ ಹೊತ್ತಿಗೆ ಸೂರ್ಯ ಉದಯಿಸಿದ ಅಂತ, ಉತ್ತರ ಪೂರ್ವದಲ್ಲಿದ್ದವರಿಗೆ ಪಶ್ಚಿಮದಿಂದ ಸೂರ್ಯ ಯಾಕೆ ಉದಯಿಸ್ತಾ ಇದ್ದಾನೆ ಅಂತನ್ನುವ ರೀತಿಯ ಆ ಬಣ್ಣ ಆಕಾಶದಲ್ಲೆಲ್ಲ ತುಂಬಿಕೊಂಡಿತ್ತು. ಇದನ್ನು ನೋಡ್ತಾ ಇದ್ದಾನೆ ಹನುಮಂತ. ವರ್ಣನೆ ಮಾಡ್ತಾರೆ, ಬಂಗಾರವನ್ನು ಕೆತ್ತಿ ತೆಗೆದರೆ ಇಷ್ಟು ಚಂದದ ರೂಪ ಬರಲಿಕ್ಕಿಲ್ಲ, ಅಷ್ಟು ಚಂದದ ರೂಪವನ್ನು ಆ ಮೈನಾಕ ಹೊತ್ತಿದ್ದ.
ತಮುತ್ಥಿತಮಸಂಗೇನ ಹನುಮಾನಗ್ರತಸ್ಥಿತಂ ಮಧ್ಯೆ ಲೋವಣತೋಯೇನ ವಿಘ್ನೋಯಮಿತಿ ನಿಶ್ಚಿತ. ಸಮುದ್ರದ ಮಧ್ಯದಿಂದ ಹನುಮಂತ ಹೀಗೆ ಹೋಗುವಾಗಲೇ ಎದ್ದದ್ದು ನೋಡಿ, ಇದು ಯಾವುದಪ್ಪ ಮತ್ತೊಂದು ತೊಂದರೆ, ದಾರಿಯ ಮಧ್ಯದಲ್ಲಿ ರಾಮಚಂದ್ರನ ಕಾರ್ಯಕ್ಕೆ ತಡೆಯಾಗುವಂಥದ್ದು ಅಂತ ಯೋಚನೆ ಮಾಡಿದಂತೆ ಹನುಮಂತ. ಮಾಡಿ ತಮುಚ್ಛ್ರಿತಮತ್ಯರ್ಥಂ ಮಹಾವೇಗೋ ಮಹಾಕಪಿ ಉರಸಾ ಪಾತಯಾಮಾಸ ಜೀಮೂತಮಿವ ಮಾರುತಃ. ಹೇಗೆ ಜೋರಾದ ಬೀಸುವ ಗಾಳಿ ಮೋಡಗಳನ್ನು ಪಕ್ಕಕ್ಕೆ ಚೆಲ್ಲಿಕೊಂಡು ತನ್ನ ಗತಿಯನ್ನು ಮತ್ತೆ ವೇಗಗೊಳಿಸಿಕೊಳ್ಳುತ್ತೋ ಗಾಳಿ, ಹಾಗೆಯೇ ಈತ ತನ್ನ ಎದೆಗೆ ಅದರ ಬೆಟ್ಟದ ಕೋಡು ತಾಗಿತು. ತಾಗಿ ಕೆಳಕ್ಕೆ ಜೋರಾಗಿ ತಳ್ಳಲ್ಪಟ್ಟಿತು. ಹಾಗೆಯೇ ಕೆಳಕ್ಕೆ ತಳ್ಳಿದಾಗಲೂ ಮೈನಾಕ ಬೇಸರಿಸಲಿಲ್ಲ. ಅವನ ಸ್ಪರ್ಶ ಆಯಿತು ಅಂತ ಸಂತೋಷಪಟ್ಟು ತದಾ ಸತತಾ ಪತಿತಸ್ತೇನ ಕಪಿನಾ ಪರ್ವತೋತ್ತಮ ಬುದ್ಧಿಯಾ ತಸ್ಯ ಕಪಿರ್ವೇಗಂ ಜಹರ್ಷ ಚನನಂದ ಚ. ಏನು ಇಷ್ಟು ವೇಗವಾಗಿ ಹೋಗ್ತಾ ಇರಬೇಕಾದಾಗ ಬಂದ ಅಡ್ಡವನ್ನೂ ಕೂಡ ಅತ್ಯಂತ ಸಲೀಸಾಗಿ ಅದನ್ನು ಎದುರಿಸಿ ಪಕ್ಕಕ್ಕೆ ಕೆಳಕ್ಕೆ ತಳ್ಳಿ ಮುಂದಕ್ಕೆ ಹೋಗುವ ಅವನ ಚಾಕಚಕ್ಯತೆಯನ್ನು ಕಂಡು ಸಂತೋಷಪಟ್ಟ. ಕೊನೆಗೆ ತಮಾಕಾಶಗತಂ ವೀರಂ ಆಕಾಶೇ ಸಮುಪಸ್ಥಿತ. ಆಕಾಶದಲ್ಲಿ ಹೋಗ್ತಾ ಇದ್ದ ಹನುಮಂತನನ್ನು ಎದುರುಗೊಳ್ಳಬೇಕು ಅಂತ ಮತ್ತೆ ಮಾನುಷ ರೂಪವನ್ನು ತೊಟ್ಟು ಶಿಖರದ ತುದಿಗೆ ಬಂದು ನಿಂತು ಮೈನಾಕ ಮನುಷ್ಯ ರೂಪದಿಂದ ಅವನನ್ನು ಕೈ ಮುಗಿದು ಪ್ರಾರ್ಥಿಸ್ತಾನೆ. ರಾಘವಸ್ಯ ಕುಲೇ ಜಾತೈ ಉದದಿ ಪರಿವರ್ಧಿತ ಸತ್ವಾಂ ರಾಮಹಿತೆ ಯುಕ್ತಂ ಪ್ರತ್ಯರ್ಚಯತಿ ಸಾಗರ. ಸಮುದ್ರದ ಅಪೇಕ್ಷೆಯಂತೆ, ಸಮುದ್ರ ರಾಜನ ಅಪೇಕ್ಷೆಯಂತೆ ನಾನು ಮೇಲಕ್ಕೆ ಎದ್ದು ಬಂದಿದ್ದೇನೆ. ನನ್ನ ಉದ್ದೇಶ ಇರುವುದು ನಿನಗೆ ತೊಂದರೆ ಕೊಡಬೇಕು ಅನ್ನುವುದಲ್ಲ. ಯಾಕೆಂದರೆ ಈ ಹಿಂದಿನ ರಾಮನ ಪೂರ್ವಜರಿಂದಾಗಿ ಬತ್ತಿ ಹೋಗಿದ್ದಂತಹ ಸಮುದ್ರಗಳೆಲ್ಲವೂ ಕೂಡ ಮತ್ತೆ ಗಂಗೆಯ ನೀರಿನಿಂದ ತುಂಬಿಕೊಂಡು ಸಾಗರಗಳು ಅಂತ ಹೆಸರು ಪಡೆದದ್ದೇ ಸಗರನ ಮನೆತನ. ಅದು ನಿನ್ನ ಯಜಮಾನನಾದಂತಹ ರಾಮಚಂದ್ರನ ಪೂರ್ವಜರಿಂದ. ಅಂತಹ ಪೂರ್ವಜರಿಗೆ ಕೃತಜ್ಞತೆಯನ್ನು ಅರ್ಪಿಸುವ ನೆಪದಲ್ಲಿ ನನ್ನನ್ನು ಮುಂದಿಟ್ಟುಕೊಂಡು ಸಾಗರ ನಿನ್ನನ್ನು ಅರ್ಚಿಸಬೇಕು, ಮೆಚ್ಚಿಸಬೇಕು ಅಂತ ಆದೇಶಿಸಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಾನು ಮೇಲೆದ್ದು ಬಂದಿದ್ದೇನೆ ಹೊರತು ನಿನಗೆ ತಡೆಯಾಗಿ ನಿಲ್ಲುವುದಕ್ಕಲ್ಲ. ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ. ನಮಗೆ ಹಿರಿಯರು ಹೇಳಿಕೊಟ್ಟ ಸನಾತನ ಧರ್ಮ ಯಾವುದು ಅಂದರೆ, ನಮ್ಗೆ ಯಾರಾದರೂ ಉಪಕಾರ ಮಾಡಿದರು ಅಂದರೆ ಅವರಿಗೆ ನಾವು ಉಪಕಾರ ಮಾಡದೆ ಬಿಡಬಾರ್ದು. ಉಪಕಾರ ಮಾಡಿಸಿಕೊಂಡವನು ಮರೀಬಾರ್ದು. ಉಪಕಾರ ಮಾಡಿದವನು ಹೇಳ್ಕೊಳ್ಬಾರ್ದು. ಅದು ನಾನು ಉಪಕಾರ ಮಾಡಿದೆ, ಹೀಗೆ ಮಾಡಿದೆ, ಹಾಗೆ ಮಾಡಿದೆ. ನಮ್ಮಲ್ಲಿ ಉಲ್ಟ ಹೇಳೋದು ಸಿಕ್ಕಾಪಟ್ಟೆ ಇರುತ್ತೆ, ಮಾಡಿಸ್ಕೊಂಡಿದ್ದು ಮರ್ತು ಹೋಗುತ್ತೆ. ಆದರೆ ಮೈನಾಕ ಪರ್ವತ ಹೇಳ್ತಾನೆ, ನಾವು ಯಾರಿಂದಾದರೂ ಉಪಕಾರ ಪಡೆದರೆ ಯಾವ ಕಾರಣಕ್ಕೂ ಮರೀಬಾರ್ದು. ಏಷ ಧರ್ಮ ಸನಾತನ. ಇದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟ ಬದುಕಿನ ಹೆದ್ದಾರಿ. ಅಂತೆಯೇ ನಮಗೆ ನಾವು ಯಾರಿಗಾದರೂ ಉಪಕಾರ ಮಾಡಿದರೆ ಅದನ್ನು ಮರ್ತು ಬಿಡಬೇಕು ನಿಜವಾಗಿ. ಆದರೆ ಅದನ್ನು ಮರೆಯಲ್ಲ. ನಾನು ಏನು ಉಪಕಾರ ಮಾಡಿದವನಂಥ ಕಷ್ಟ ಸ್ಥಿತಿಯಲ್ಲಿ ನಾನೇ ಅವನಿಗೆ ಕೈ ಹಿಡಿದದ್ದು, ನಾನಲ್ಲ ಅಂದರೆ ಇವತ್ತು ಅವನು ಎಲ್ಲಿರ್ತಿದ್ದ? ಇವನು ಇನ್ನೊಬ್ಬ ಹೀಗೆ ಸಹಾಯ ಮಾಡಿದ್ದಕ್ಕೆ ತಾನೇ ಇವತ್ತು ಮಾತಾಡ್ತಾ ಇದ್ದಾನೆ. ಅದು ನೆನಪಿರಲ್ಲ. ಅದು ಮೈನಾಕ ಪರ್ವತ ಹೇಳುತ್ತೆ, ನಮ್ಮ ಹಿಂದಿನವರು ಹಾಕಿಕೊಟ್ಟ ರೂಢಿಯಂತೆ ಸೋಯಂ ತತ್ಪ್ರತಿಕಾರ್ಯಾರ್ಥಿ ತ್ವತ್ತ ಸಮ್ಮಾನಮರ್ಹತಿ. ಹಾಗಾಗಿ ಪ್ರತಿಕಾರ್ಯವನ್ನು ಮಾಡುವುದಕ್ಕಾಗಿ, ನಿನ್ನನ್ನು ಗೌರವಿಸುವುದಕ್ಕಾಗಿ ನಾವು ಇಲ್ಲಿಯ ತನಕ ಬಂದಿದ್ದೇವೆ. ಅದರಿಂದಾಗಿ ತ್ವನ್ನಿಮಿತ್ತಂ ಅನೇನಾಹಂ ಬಹುಮಾನಾತ್ ಪ್ರಚೋದಿತಃ. ನಿನಗೂ ಕೂಡ ಗೌರವ ಕೊಡಬೇಕು ಅಂತ ಅನ್ನೋದು ನನಗೆ ಸಹಜವಾದ ಬಯಕೆ. ಆ ಬಯಕೆಯಿಂದ ಪ್ರಚೋದಿತ, ಸಮುದ್ರನು ನನ್ನನ್ನು ಪ್ರಚೋದಿಸಿದ್ದಾನೆ. ಹಾಗಾಗಿ ತಿಷ್ಠತ್ವಂ ಕಪಿಶಾರ್ದೂಲ. ನಮ್ಮ ಈ ಬೆಟ್ಟದ ಮೇಲೆ ಸ್ವಲ್ಪ ಹೊತ್ತು ಕಾಲವನ್ನು ಹಾಗೆ ಕಾಲವನ್ನು ಕಳೆಯುವುದರಿಂದ ನಮಗೂ ಸಮಾಧಾನ ಆಗುತ್ತೆ. ನಿನಗೇನು ಸಂಬಂಧ, ನೀನು ಯಾಕೆ ಸಂತೋಷ ಪಡ್ತಾ ಇದ್ದಿ ಅಂತ ಕೇಳಬಹುದು. ಅದಕ್ಕೂ ಒಂದು ಸಂಬಂಧ ಇದೆ. ಅದಕ್ಕಿಂತ ಮುಂಚೆ ನಾನು ನಿನಗೆ ತೆರೆದಿಡುವ ವಸ್ತುಗಳು ಏನು ಅಂತ ಹೇಳ್ತೇನೆ. ಒಳ್ಳೆಯ ಕಂದಮೂಲ ಫಲಗಳನ್ನೆಲ್ಲ ತೆಗೆದಿಟ್ಟಿದ್ದೇನೆ. ತದಾಸ್ವಾದ್ಯ ಹರಿಶ್ರೇಷ್ಠ ವಿಶ್ರಾಂತೋ ಅನುಗಮಿಷ್ಯಸಿ. ನೀನು ಆಮೇಲೆ ಹೋಗುವ ದಿಕ್ಕಿಗೆ ನಾನು ತೊಂದರೆ ಕೊಡುವುದಿಲ್ಲ. ನೀನು ಅದೇ ದಿಕ್ಕಿಗೆ ಹೋಗು, ಹಾಗೇ ಹೋಗು. ಆದರೆ ಇಷ್ಟು ದೂರ ಹಾರಿ ಬಂದಂತಹ ಒಂದು ದೊಡ್ಡ ಕೆಲಸಕ್ಕೆ ನಮ್ಮಿಂದ ಏನಾದರೂ ಸಹಾಯ ಆಗಬೇಕು ಅಂತ ನಾವು ಬಯಸಿದ್ದಾದ್ರಿಂದ
ನೀನು ಉಪಾಹಾರವನ್ನು ಸ್ವೀಕರಿಸಿ ನಮ್ಮಿಂದ ಫಲಾಹಾರವನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಿ ಇಲ್ಲಿಂದ ಹೊರಡು. ಅತಿಥಿ ಕಿಲ ಪೂಜಾರ್ಹ. ತುಂಬ ಒಳ್ಳೆ ಮಾತನ್ನು ಹೇಳ್ತಾನೆ. ಪ್ರಾಕೃತೋರಪಿ ವಿಜಾನತ ಧರ್ಮಂ ಜಿಜ್ಞಾಸಮಾನೇನ ಕಿಂ ಪುನಸ್ತ್ವಾದೃಶೋ ಮಹಾನ್. ಗೊತ್ತು ಗುರಿ ಇಲ್ಲದ, ಹೇಳ ಹೆಸರಿಲ್ಲದ ವ್ಯಕ್ತಿಯೊಬ್ಬ ಬಂದಾಗಲೂ ಪ್ರಾಕೃತೋಪಿ ಅತ್ಯಂತ ಸಾಮಾನ್ಯ, ಅವನು ಶಾಸ್ತ್ರಜ್ಞಾನಿ ಅಲ್ಲ, ಅವನಿಗೆ ಈ ದೇಶದವನಲ್ಲ, ನಮ್ಮ ಭಾಷೆ ಬರಲ್ಲ, ಆದರೆ ಅವನಿಗೆ ನಮ್ಮಿಂದ ಈಗ ಒಂದು ತುತ್ತು ಅನ್ನ ಸಿಕ್ಕಿದರೆ ಸಂತೋಷ ಆಗುತ್ತೆ. ಅತಿಥಿ ಅಂದರೆ ಹೆಚ್ಚು ಹಸಿದು ಬಂದವನು ಅಂತ ಅರ್ಥ. ನೀನು ಅಕಸ್ಮಾತಾಗಿ ಬಂದವನು, ನಮಗೆ ನೀನು ಹಾರುವಾಗ ನೋಡಿ, ನಾನು ರಾಮಕಾರ್ಯಕ್ಕೆ ಹೋಗುವಾಗ ಮಧ್ಯದಲ್ಲಿ 2 ರೂಮ್ ಬುಕ್ ಮಾಡಿ ಅಂತ ನೀನು ನಮ್ಮ ಹತ್ರ ಕೇಳಿ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೇಳಿದ್ದಲ್ಲ. ನೀನು ನಮಗೆ ಅತಿಥಿ, ನೀನು ತಿಳಿಯದೇ ಬಂದವನು. ಹಾಗೆ ತಿಳಿಯದೆ ಹೇಳದೆ ಅತಿಯಾದ ಹಸಿವಿನಿಂದ ಬಂದವನು ಅಂತ ಯಾರಿದ್ದಾನೋ ಅವನು ಅತಿಥಿ. ಆ ಅತಿಥಿ ಆಗಬೇಕಾದವನಿಗೆ ಅರ್ಹತೆ ಏನು? ಅವನು ದೊಡ್ಡ ಮನೆತನದವನಾಗಿರಬೇಕು, ತುಂಬ ಸಂಪತ್ತಿರೋನಾಗಿರಬೇಕು, ಶಾಸ್ತ್ರಜ್ಞಾನಿ ಆಗಿರಬೇಕು. ಈ ಯಾವ ರೆಗ್ಯುಲೇಷನ್ ರೂಲ್ಸ್ಗಳು ಇಲ್ಲ. ಹಸಿದಿರಬೇಕು. ಬುಭುಕ್ಷಿತಂ ಪಾತ್ರಂ, ಅನ್ನಸ್ಯ, ಹಸಿದವನು ಅನ್ನಕ್ಕೆ ಯೋಗ್ಯ ಅಷ್ಟೇ. ಸಾಮಾನ್ಯನಾಗಿ ಹಸಿದವನಿಗೇ ಅನ್ನವನ್ನಿತ್ತರೆ 100 ಮಡಿ ಫಲ ಇದೆ ಅಂತ. ಹಸಿದವನು ಅಂತಂದರೆ ಅಲ್ಲಿ ವೈಶ್ವಾನರ ಅಗ್ನಿ ಧಗ 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 ಉರಿತಾ ಇದೆ ಅಂತ ಅರ್ಥ. ಅದನ್ನು ಶಮನ ಮಾಡಿದ್ದಕ್ಕೆ ಎಷ್ಟು ದೊಡ್ಡ ಪುಣ್ಯ ಇದೆ ಅಂತ ಅನ್ನೋದನ್ನು. ಅವನು ದುಷ್ಟ, ಕಳ್ಳ, ಕೋಕ ಏನಾಗಿದ್ರೂ ಕೂಡ ಹಿಡಿದು ಹಾಕಿ, ಅವನನ್ನು ಹಿಡಿದು ಹಾಕಿ ಆಮೇಲೆ ತಪ್ಪಿಗೆ ಶಿಕ್ಷೆ ಕೊಡಿ. ಆದರೆ ಆ ಹೊತ್ತಿಗೆ ಹಸಿದದ್ದನ್ನು ಹಿಂಸೆ ಮಾಡುವುದು ಕ್ರಮ ಅಲ್ಲ. ಅತಿಥಿ ದೇವೋಭವ ಅಂತ ಆ ಕಾರಣಕ್ಕೋಸ್ಕರ ಹೇಳುವಂಥದ್ದು. ಆದರೆ ಅದೇನಾಗುತ್ತೆ ಅಂದರೆ ಕೊನೆಯವರೆಗೂ ಅವನ ದೋಷ ಸಾಬೀತಾಗುವ ತನಕ ಅವನು ಈ ದೇಶದಲ್ಲಿ ಆರಾಮಾಗಿ ಇದ್ದುಬಿಡ್ತಾನೆ. 25 ವರ್ಷ ಕಳೆದು ಜೈಲಲ್ಲಿ ಹೇಗೂ ಸಾಯುವ ದಿವಸ ಬಂದಾಗ ತಾನಾಗಿ ಸಾಯ್ತಾನೆ ಶಿಕ್ಷೆ ಕೊಡುವ ಮುಂಚೆ. ಅದಲ್ಲ, ಶಿಕ್ಷೆ ಕೊಡಬೇಕಾದ ವಿಷಯದಲ್ಲಿ ಅಷ್ಟೇ ಕಾಠಿಣ್ಯ ಬೇಕು. ಆದರೆ ಹಸಿದು ಬಂದ ಹೊತ್ತನ್ನು ಮಾತ್ರ ಕಾಡುವ ರೂಪದಲ್ಲಿ, ಅದನ್ನೇ ಹಿಂಸೆಯ ರೂಪದಲ್ಲಿ ಆತನನ್ನು ಕಾಡಬಾರದು. ಹಾಗಾಗಿ ಅಂತಹ ಒಂದು ಎಚ್ಚರವನ್ನು ಇಟ್ಟುಕೊಂಡು ಮನುಷ್ಯ ವರ್ತಿಸಬೇಕು ಅನ್ನೋದನ್ನು ನಮ್ಮ ಹಿರಿಯರು ಹೇಳಿಕೊಟ್ಟದ್ದಾದ್ರಿಂದಾಗಿ ವಿಜಾನತಾ ಪ್ರಾಕೃತೋಪಿ ಪೂಜಾರ್ಹ ಕಿಲ. ತಿಳಿದವನಿಗೆ ಒಬ್ಬ ಹಸಿದವನು ಅಂತ ಯಾರೇ ಆದರೂ ಕೂಡ ಹೊಟ್ಟೆಗೆ ಅನ್ನ ಇಕ್ಕುವುದಕ್ಕೆ ಯೋಗ್ಯ ಅಂತ ಅನ್ನೋದನ್ನು ಹೇಳ್ತಾರಲ್ವ. ಇನ್ನು ಜಿಜ್ಞಾಸಮಾನೇನ ಕಿಂ ಪುನಃ ತ್ವಾದೃಶೋ ಮಹಾನ್. ಸಾಮಾನ್ಯರನ್ನು ಗೌರವಿಸಿದ್ರೇ, ಹಸಿದವರಿಗೆ ಅನ್ನ ಇಕ್ಕಿದ್ರೇ ಅಷ್ಟು ಪುಣ್ಯ ಇದೆ ಅಂದಮೇಲೆ, ಇನ್ನು ನಿನ್ನಂಥ ಮಹಾತ್ಮ ಒಳ್ಳೆಯ ಕಾರ್ಯಕ್ಕಾಗಿ ಬೇರೆ ಎಲ್ಲ ಯೋಚನೆಗಳನ್ನು ಪಕ್ಕಕ್ಕಿಟ್ಟು ಹಾರಿ ಬಂದ ಅವಶ್ಯವಾದಂತಹ ಹೊತ್ತಿನಲ್ಲಿ ಸೇವೆ ಮಾಡಿದರೆ ಇನ್ನೆಷ್ಟು ಪುಣ್ಯ ಬರಲಿಕ್ಕಿಲ್ಲ, ಅಥವಾ ಇನ್ನೆಷ್ಟು ಅದು ಸತ್ಕರ್ಮ ಅಂತ ಅನ್ನಿಸ್ಲಿಕ್ಕಿಲ್ಲ, ಇನ್ನೆಷ್ಟು ನಾವು ಸನಾತನ ಧರ್ಮವನ್ನು ಉಳಿಸಿದೆವು ಅನ್ನುವ ಹೆಮ್ಮೆ ಪಡಲಿಕ್ಕೆ ಯೋಗ್ಯವಾದ ಕಾರ್ಯವಾಗಿರಲಿಕ್ಕಿಲ್ಲ. ಹಾಗಾಗಿ ನೀನು ನಮ್ಮಿಂದ ಗೌರವಕ್ಕೆ ಅರ್ಹನಾದವನು. ಆ ದೃಷ್ಟಿಯಲ್ಲಿ ನಿನಗೆ ಸೇವೆಯನ್ನು ಕೊಡುವುದಕ್ಕೋಸ್ಕರ ನಾನು ಎದ್ದು ಬಂದಿದ್ದೇನೆ. ತ್ವಂ ಹಿ ದೇವ ವರಿಷ್ಠಸ್ಯ ಮಾರುತಸ್ಯ ಮಹಾತ್ಮನ. ನೀನು ಯಾರು? ದೇವತೆಗಳಲ್ಲಿ ದೇವಶ್ರೇಷ್ಠಸ್ತು ಮಾರುತಃ. ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಮಾರುತ ಅಂತ ಲೆಕ್ಕ. ಈ ಇಂದ್ರಿಯಗಳಲ್ಲಿ ನಿಯಾಮಕರಾದಂತಹ ದೇವತೆಗಳು ಯಾರಿದ್ದಾರೋ ಅವರಲ್ಲಿ ದೇವೇಂದ್ರ. ಯಾಕೆಂದರೆ ಇಂದ್ರಿಯಗಳಲ್ಲಿ ಹಿರಿತನವನ್ನು ಸಂಪಾದಿಸಿದವನು. ಆದರೆ ಸಮಗ್ರ ದೇವತಾ ಗಣವನ್ನು ತೆಗೆದುಕೊಂಡಾಗ ಮಾರುತಃ ದೇವಶ್ರೇಷ್ಠ. ಇದನ್ನು ಮೈನಾಕ ಹೇಳೋ. ದೇವವರಿಷ್ಠಸ್ಯ ಮಾರುತಸ್ಯ ಪುತ್ರ. ನೀನು ಅವನ ಮಗ, ಪವನಾತ್ಮಜ. ನಿನ್ನನ್ನೇನು ಕರೀತಾರೆ? ಮಾರುತಾತ್ಮಜ, ಮಾರುತಿ ಅಂತೆಲ್ಲ ಕರೆಯುವುದು ಯಾಕೆ ಅಂದರೆ ನೀನು ಮರುತನ ಮಗ. ಮರುತನ ಮಗನಾಗಿ ನಿನ್ನನ್ನು ವೇಗಕ್ಕೆ, ನಿನ್ನ ಸಾಮರ್ಥ್ಯಕ್ಕೆ, ನಿನ್ನ ಬಲಕ್ಕೆ, ನಿನ್ನ ಬುದ್ಧಿಗೆ ಸಮಾನನಾದ ಎದುರಾಳಿ ಮತ್ತೊಬ್ಬ ಲೋಕದಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಅನ್ನೋ ಒಂದು ಲಕ್ಷಣ ಸಾಕು ನೀನು ಉಳಿದವರಿಗಿಂತ ಅತ್ಯಂತ ಹಿರಿಯ ಅಂತ, ಉಳಿದ ದೇವತೆಗಳನ್ನು ಮೀರಿ ನಿಂತವನು ಅಂತ. ಹಾಗಾಗಿ ನಿನ್ನಂಥವನ ಸೇವೆ ಒದಗಿ ಬಂದಾಗ, ಅದು ದೇವಶ್ರೇಷ್ಠನಾದ ನಿನ್ನಂತಹವನ ಸೇವೆ ಒದಗಿ ಬಂದಾಗ ಬಿಟ್ಟು ಕೊಡುವುದು ಎಷ್ಟು ಸರಿ? ಹಾಗಾಗಿ ಕೇಳ್ತಾ ಇದ್ದೇನೆ. ಪೂಜಿತೆ ತ್ವಯಿ ಧರ್ಮಜ್ಞ ಪೂಜಾಂ ಪ್ರಾಪ್ನೋತಿ ಮಾರುತ ತಸ್ಮಾತ್ ತ್ವಂ ಪೂಜನೀಯೋ ಮೇ ಶೃಣುಚಾಪ್ಯತ್ರ ಕಾರಣಂ. ದೇವತೆಗಳಲ್ಲಿ ಹಿರಿಯ ನೆನೆಸಿದಂತಹ ಮರುತ್ತನನ್ನು ಪೂಜಿಸುವುದು ಅಂತ ಅನ್ನೋದು ಜೀವನದಲ್ಲಿ ಸಿಗುವ ಅತ್ಯಂತ ಅಪರೂಪದ ಭಾಗ್ಯ.
ಆ ಭಾಗ್ಯ ತಾನಾಗಿ, ನಾನೇನು ನಿಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ರೆ ನೀನು ಸಿಗ್ತಿದ್ಯೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ಮನೆಯ ದಾರಿಯಲ್ಲಿ ಹಾದು ಹೋಗುವ ನಿನ್ನನ್ನು ಕಂಡಾಗ ಗೌರವಿಸಬೇಕು ಅನ್ನೋ ಬುದ್ಧಿ ನನಗೆ ಈಗ ಬಂದಿದೆ. ಅದಕ್ಕೆ ಸರಿಯಾಗಿ ಸಮುದ್ರ ರಾಜ ಪ್ರಚೋದನೆ ಕೊಟ್ಟಿದ್ದಾನೆ. ಅವನ ಆಣತಿಯಂತೆ ನಾನು ಇಲ್ಲಿಗೆ ಬಂದು ನಿನ್ನನ್ನು ಪೂಜಿಸುವ ಹೊಣೆಯನ್ನು ಹೊತ್ತಿದ್ದೇನೆ. ಮತ್ತು ಗೌರವಿಸಬೇಕಾದ ಅರ್ಹತೆ, ಯೋಗ್ಯತೆ ಎಲ್ಲವೂ ನಿನ್ನಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿ ಕೇಳ್ತಾ ಇದ್ದೇನೆ. ಅದರಿಂದಾಗಿ ದಯವಿಟ್ಟು ನಮ್ಮ ಮಾನವನ್ನು, ಗೌರವವನ್ನು ನೀನು ಸ್ವೀಕರಿಸಬೇಕು. ಯಾಕೆಂದರೆ ಪೂರ್ವಂ ಕೃತಯುಗೇ ತಾತ ಪರ್ವತ ಪಕ್ಷಿಣೋ ಭವನ್ ತೇಹಿ ಜಗ್ಮುರು ದಿಶಃ ಸರ್ವಾಹ ಗರುಡ ಅನಿಲ ವೇಗಿನಃ. ಪರ್ವತಗಳೆಲ್ಲವೂ ಈ ಹಿಂದೆ ರೆಕ್ಕೆಗಳಿಂದ ಕೂಡಿಕೊಂಡು ಹಕ್ಕಿಗಳಂತೆ ಎಲ್ಲೆಂದರಲ್ಲಿ ಹಾರ್ತಾ ಇದ್ದುವು. ಆ ಹೊತ್ತಿನಲ್ಲಿ ತತಸ್ತೇಷು ಪ್ರಯಾತೇಷು ದೇವಸಂಘಾಃ ಸಹರ್ಷಿಭಿಃ ಭೂತಾನಿ ಚ ಭಯಂ ಜಗ್ಮುಹು ತೇಷಾಂ ಪತನ ಶಂಕಯ. ಆಶ್ರಮದಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ದವ ಮರುದಿವಸ ನಾಪತ್ತೆ ಅಂತ ಸುದ್ದಿ. ಯಾಕೆ ಅಂತ ನೋಡಿದರೆ ಅಲ್ಲದ್ರ ಮೇಲೊಂದು ಪರ್ವತ ಬಂದು ಕೂತಿದೆ ಅಂತ. ಆಶ್ರಮವೂ ಇಲ್ಲ, ಆಶ್ರಮವಾಸಿಗಳು ಇಲ್ಲ, ಎಲ್ಲ ಹೆಸರು ವಾಸಿಯಾಗೋಗಿದೆ. ಇವರಿದ್ದರು ಅನ್ನೋ ಸುದ್ದಿಯೇ ಇಲ್ಲ. ಈ ರೀತಿ ಏನೇನೋ ಅವ್ಯವಸ್ಥೆ ಆಗ್ತಾ ಇದೆ. ಇದರಿಂದ ಭಯಗೊಂಡಂತಹ ಋಷಿಗಳು ದೇವತೆಗಳನ್ನು ಬಂದು ಬೇಡಿಕೊಳ್ತಾರೆ. ಈ ಪರ್ವತಗಳ ಉಪಟಳ ಕೆಲವೊಂದು ಕೀಟಳೆಗೆ ಮಾಡಿದಂತಹ ಕ್ರಿಯೆಯಿಂದ ನಮ್ಮವರಿಗೆ ಎಲ್ಲರಿಗೂ ಕೂಡ ಬದುಕು ದುರ್ಭರ ಅಂತ ಅನ್ನಿಸಿದೆ. ಈ ಕಾರಣಕ್ಕಾಗಿ ನೀನೇನಾದರೂ ಒಂದು ಕಾರ್ಯವನ್ನು ಯೋಜನೆ ಮಾಡಬೇಕು, ಈ ಉಪಟಳಕ್ಕೆ ಒಂದು ಮಂಗಳ ಹಾಡಬೇಕು ಅಂತ ಹೀಗೆ ಕೇಳಿಕೊಂಡದ್ದಕ್ಕಾಗಿ ತತಃ ಕ್ರುದ್ಧ ಸಹಸ್ರಾಕ್ಷಃ ಪರ್ವತಾನಾಂ ಶತಕ್ರತು ಪಕ್ಷಾಂಶ್ಚಿಚ್ಛೇದ ವಜ್ರೇಣ ತತ್ರ ತತ್ರ ಸಹಸ್ರಶಃ. ಆಗ ಕ್ರುದ್ಧನಾದ 1000 ಕಣ್ಣುಗಳಿಂದ ಎಲ್ಲವನ್ನು ಕಾಣುವ ಶಕ್ತಿಯುಳ್ಳ ಶತಕ್ರತುವೆನಿಸಿದ ಇಂದ್ರ, ಅವನಿಗೆ ಶಕ್ರ ಅಂತ ಯಾಕೆ ಹೆಸರು ಅಂದರೆ ಶತಕ್ರತು, ಶತಕ್ರತು ಎರಡರ ಮೊದಲ ಅಕ್ಷರಗಳು. ನಾವು ಇಂಗ್ಲೀಷ್ನಲ್ಲಿ USA ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂತ ಮೊದಲ ಅಕ್ಷರಗಳನ್ನು ಜೋಡಿಸಿ ಹೇಳುವುದು, ಅದು ಸಂಸ್ಕೃತ ಇಂಗ್ಲೀಷಿದ್ದೇ ಒಂದು ಹೊಸ ಕೊಡುಗೆ ಅಂತ ನಾವು ಭಾವಿಸ್ತೇವೆ. ಆದರೆ ಸಂಸ್ಕೃತದಲ್ಲಿ ಇಂಥ ಪದಗಳು ಬೇಕಾದಷ್ಟು ರೀತಿಯಲ್ಲಿದೆ. ಇವರಿಗೆ ಮೊದಲ ಅಕ್ಷರ ಜೋಡಿಸಿ ಮಾತ್ರ ಗೊತ್ತಿದೆ. ಸಂಸ್ಕೃತದವರಿಗೆ ಮೊದಲ ಕೊನೆಯ ಅಕ್ಷರ ಜೋಡಿಸಿ ಗೊತ್ತಿದೆ, ಮೊದಲ ಮಧ್ಯದ ಕೊನೆಯ ಅಕ್ಷರ ಜೋಡಿಸಿ ಗೊತ್ತಿದೆ. ಅದಕ್ಕೆ ಅಬ್ರಿವಿಯೇಷನ್ ಅನ್ನೋದು ಅದು ಸಂಸ್ಕೃತದ ಅತ್ಯಂತ ಸಹಜವಾದ ನಡೆ, ಭಾಷೆಯ ನಡೆ. ಅದರಲ್ಲೂ ಸಂಸ್ಕೃತದಲ್ಲಿ ಅತ್ಯಂತ ಸಹಜ. ಹಾಗಾಗಿ ಶತಕ್ರತು ಅನ್ನುವಲ್ಲಿ ಶತ ಅನ್ನುವ ತಾ ಹೋಯಿತು, ಕ್ರತು ಅನ್ನುವ ತೂ ಹೋಯಿತು, ಶಕ್ರ ಇಂದ್ರನ ಇನ್ನೊಂದು ಹೆಸರಾಯಿತು. ಶತಕ್ರತು ಅಂದ್ರೂ ಇಂದ್ರ, ಶಕ್ರ ಅಂದ್ರೂ ಇಂದ್ರ. ಆದರೆ ಅಲ್ಲಿ ಏನಂದರೆ USA ಊಸ ಅಂತ ಓದಿದರೆ ಅದಕ್ಕೇನು ಅರ್ಥ ಇಲ್ಲ. ಇಲ್ಲಿ ಶಕ್ರ ಅಂದರೆ ಅದಕ್ಕೆ ಅರ್ಥ ಇದೆ. ಶಕ್ನೋತೀತಿ ಶಕ್ರ ಅಂತ. ಶತಕ್ರತು ಅಂದರೆ 100 ಯಾಗವನ್ನು ಮಾಡಿದವನು ಅಂತ ಅರ್ಥ. ಶಕ್ರ ಅಂದರೆ ಅದಕ್ಕೆ ಮತ್ತೊಂದು ಅರ್ಥ ಇದೆ. ಹಾಗೆ ಪುರಾತನ ಅನ್ನುವ ಶಬ್ದವನ್ನು ಪ್ರತ್ನ ಅಂತ ಬಳಸ್ತಾರೆ. ಪು ರಾ ತ ನ ಎಲ್ಲದರ ಸ್ವರವನ್ನೆಲ್ಲ ತೆಗೆದರೆ ಪ್ರತ್ನ ಆಯಿತು. ಪ್ರತ್ನ ಅಂದರೆ ಪುರಾತನ ಅಂತಲೇ ಅರ್ಥ. ನೂತನ, ನೂತ್ನ ಆಯಿತು. ಮಧ್ಯದ ಅಕ್ಷರವನ್ನು ತೆಗೆದು ಒಂದು ಅಬ್ರಿವಿಯೇಷನ್ ಕೊಡುವ ವಿಶಿಷ್ಟವಾದ ಶೈಲಿ, ಅದು ಅತ್ಯಂತ ಪ್ರಾಚೀನವಾದದ್ದು. ಹಾಗೆ ಶಕ್ರ ಕೋಪಗೊಂಡವನೇ ತನ್ನ ಕೈಯಲ್ಲಿದ್ದ ವಜ್ರಾಯುಧವನ್ನು ಹೊತ್ತು ಬಂದಿದ್ದಾನೆ. ಹಾರ್ತಾ ಹಾರ್ತಾ ಓಡಾಡ್ತಾ ಇದ್ದಂತಹ ರೆಕ್ಕೆಗಳಿಂದ ಎಲ್ಲೆಂದರಲ್ಲಿ ಸ್ಥಾನವನ್ನು ಬೀಡು ಬಿಡ್ತಾ ಇದ್ದ ಪರ್ವತಗಳನ್ನು ಓಡಿಸಿಕೊಂಡು ಬಂದಿದ್ದಾನೆ. ಎಷ್ಟೋ ರೆಕ್ಕೆಗಳು ಉದುರಿ ಬಿದ್ದಿವೆ. ಎಲ್ಲೆಲ್ಲಿ ಬಿದ್ದಿವೋ ಅಲ್ಲಲ್ಲೇ ಸ್ಟ್ಯಾಚು ಅಂತ ಅಲ್ಲೇ ನಿಲ್ಲಿಸಿಬಿಟ್ಟಿದ್ದಾನೆ, ಮುಂದೆ ಓಡಾಡಲಿಕ್ಕಿಲ್ಲ ಅಂತ. ಆದರೆ ಈ ಮೈನಾಕ ಪರ್ವತ ಮಾತ್ರ ಸಮುದ್ರದ ದಿಕ್ಕಿನ, ದಕ್ಷಿಣ ಸಮುದ್ರದ ದಿಕ್ಕಿನ ಕಡೆಗೆ ಹಾರಿ ಹೊರಟದ್ರಿಂದ ತಥೋಹಂ ಮಾನಯಾಮಿ ತ್ವಾಂ ಸಮಾಮುಪಾಗತಃ ಕ್ರುದ್ಧಃ ವಜ್ರಮುದ್ಯಮ್ಯ ದೇವರಾಟ್ ತಥೋಹಂ ಸಹಸಾ ಕ್ಷಿಪ್ತಃ ಶ್ವಸನೇನ ಮಹಾತ್ಮನ. ಶ್ವಾಸದ ದೇವತೆ ಎನಿಸಿದಂತಹ ವಾಯು ತನ್ನ ಬೀಸುವ ಗಾಳಿಯಿಂದ ಜೋರಾಗಿ ನನ್ನನ್ನು ಬಡಿದದ್ದಕ್ಕೆ ಸಮುದ್ರದ ಆಳಕ್ಕೆ ಬಿದ್ದು ಹೋದೆ. ಇಂದ್ರ ಮತ್ತೆ ನನ್ನನ್ನು ಹುಡ್ಕೊಂಡು ಬರಲಿಲ್ಲ ಸಮುದ್ರದ ಆಳಕ್ಕೆ. ಹಾಗಾಗಿ ನನ್ನ ರೆಕ್ಕೆ ಉಳಿಯಿತು. ಇವತ್ತು ಅದರ ನೆನಪಾಗ್ತಾ ಇದೆ ನನಗೆ. ಸಮಾಂ ಉಪಗತ ಅಂತಹ ರೆಕ್ಕೆಯನ್ನು ಉಳಿಸಿಕೊಳ್ಳುವುದಕ್ಕೆ ಕಾರಣ ಆದದ್ದು ನಿನ್ನ ತಂದೆಯಾದಂತಹ ವಾಯುದೇವ. ತಥೋಹಂ ಮಾನಯಾಮಿ, ಆ ಕಾರಣಕ್ಕಾಗಿ ನಿನ್ನ ತಂದೆಯನ್ನು ನೆನಪಿಸಿಕೊಂಡು ನಿನ್ನನ್ನು ಗೌರವಿಸ್ತಾ ಇದ್ದೇನೆ. ಮಾನ್ಯೋ ಹಿ ಮಮ ಮಾರುತಃ ತ್ವಯಾ ಮೇ ಹೇಷ ಸಂಬಂಧ ಕಪಿ ಮುಖ್ಯ ಮಹಾಗುಣಃ. ಹಾಗಾಗಿ ನಿನ್ನ ತಂದೆಯ ಜೊತೆಗಿನ ಸಂಬಂಧ, ಮಗನಾಗಿ ನಿನ್ನ ಜೊತೆಗೂ ಅದನ್ನು ಅಷ್ಟೇ ಕಾಳಜಿಯಿಂದ ನಿರ್ವಹಿಸುವ ಬಯಕೆಯಿಂದ ನಿನಗೆ ಸೇವೆಯನ್ನು ಕೊಡುವುದಕ್ಕಾಗಿ ಮೇಲೆದ್ದು ಬಂದಿದ್ದೇನೆ.
ವಸ್ತುತಃ ಅವನು ಮತ್ತು ಇವನು ಎರಡು ಬೇರೆ ಅಲ್ಲ, ಇಬ್ಬರು ಒಬ್ಬನೇ. ಮಾರುತ ಮತ್ತು ಮಾರುತಿ ಮೂಲ ರೂಪದಿಂದ ಅವನೇ ಇನ್ನೊಂದು ಭಾಗವಾಗಿ ಹನುಮಂತನಾಗಿ ಭಗವಂತನ ಸೇವೆಗಾಗಿ ಕಾಣಿಸಿಕೊಂಡವನು. ಶಮಂ ಮೋಕ್ಷಯ ಪೂಜಾಂಚ ಗೃಹಾಣ ಕಪಿಸತ್ತಮ ಪ್ರೀತಿಂಚ ಬಹುವನ್ಯ ಸ್ವಪ್ರೀತೋಸ್ಮಿ ತವ ದರ್ಶನಾತ್. ಶ್ರಮಂ ಮೋಕ್ಷಯ, ನಿನಗೆ ಆಗಿರುವ ಆಯಾಸವನ್ನು ಬಿಡಿಸಿಕೋ. ಪೂಜಾಂ ಗೃಹಾಣ, ನಾವು ವಾಕ್ಯವನ್ನು ಪ್ರಯೋಗ ಮಾಡ್ಬೋದು. ಯಾರಾದರೂ ಮನೆಗೆ ಬಂದರೆ ಶ್ರಮಂ ಮೋಕ್ಷಯ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಪೂಜಾಂ ಗೃಹಾಣ, ಈ ಆತಿಥ್ಯವನ್ನು, ಈ ಏನಾದರೂ ನಾವು ಕೊಡುವ ತಿಂಡಿ ತೀರ್ಥ ಏನಾದರೂ ಇದ್ದರೆ ಇದನ್ನು ಸ್ವೀಕರಿಸಿ. ಗೃಹಾಣ ಪ್ರೀತಿಂಚ ಬಹುಮನ್ಯಸ್ವ, ನಾವು ತೋರುವ ಪ್ರೀತಿಯನ್ನು ಸ್ವೀಕರಿಸು, ನಮ್ಮ ಗೌರವದ ಆದರದ ಭಾವನೆಗಳನ್ನು ಒಪ್ಪಿಕೋ. ಪ್ರೀತೋಸ್ಮಿತೆ ತವ ದರ್ಶನಾತ್, ನಿಮ್ಮ ನೋಡಿ ತುಂಬ ಸಂತೋಷ ಆಯಿತು. ಪ್ರೀತೋಸ್ಮಿ ತವ ದರ್ಶನಾತ್, ನಿಮ್ಮ ದರ್ಶನದಿಂದ ತುಂಬ ಸಂತೋಷ ಆಯಿತು. ರಾಮಾಯಣ ಓದಿದರೆ ಎಷ್ಟೋ ನಮ್ಮ ಕಾನ್ವರ್ಸೇಷನ್ಗಳಿಗೆ ಬೇಕಾದ ಸರಳವಾದ ಮಾತುಗಳು ಹಾಗಾಗಿ ತೆಗೆದು ಹುಡುಕಿ ಬರೆದು ಅಭ್ಯಾಸ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಎಲ್ಲೋ ಒಂದು ಪ್ರಸಂಗದಲ್ಲಿ ಮಾತಿಗೆ ಅನುಕೂಲವಾದ ರೆಡಿಮೇಡ್ ವಾಕ್ಯಗಳು ನಾವು ತಯಾರು ಮಾಡಿ, ಇದು ವಾಕ್ಯ ದೋಷ ಇದೆಯೋ ಸರಿ ಇದೆಯೋ, ಬುಲ್ಲಿಂಗನೋ ಸೀಲಿಂಗನೋ ಸಂಶಯಪಟ್ಟು ಒದ್ದಾಟಪಟ್ಟು ಅವ್ರ ತಲೆ ಕೆಡಿಸಿ ಇನ್ನೊಬ್ಬರ ಹತ್ರ ಕೇಳಿ ಅವ್ರು ನಮ್ಮ ತಲೆ ಕೆಡಿಸಿ ಹಾಗಲ್ಲ ಅಂತ ಹೇಳಿ ಆಮೇಲೆ ಏನು ಅಂತ ಗೊತ್ತಾಗದೆ ಮತ್ತೆ ಯಥಾವತ್ ಮೊದಲಿನ ಸ್ಥಿತಿಗೆ ಬಂದು ಇನ್ನು ಸಂಸ್ಕೃತನೂ ಬೇಡ ಏನೂ ಬೇಡ ಅಂತ ತಲೆ ಕೆಡಿಸಿಕೊಳ್ಳುವುದರ ಬದಲು ಹೀಗೆಲ್ಲ ಇಲ್ಲಿರುವ ಸಂಭಾಷಣೆಗಳ ಮಾತುಗಳನ್ನು ಯಥಾವತ್ತಾಗಿ ಸ್ವೀಕರಿಸಿ ಬರೆದಿಟ್ಕೊಂಡು ಅದರ ಅರ್ಥ ತಿಳ್ಕೊಂಡ್ರೆ ಒಮ್ಮೆ, ಮತ್ತು ಯಾವಾಗ ಬೇಕಾದರೂ ಅಂಥ ಪ್ರಸಂಗಗಳು ಬಂದಾಗ ಎಲ್ಲ ಮಾತುಗಳು ಆಗಲಿಲ್ಲ ಅಂದರೂ ಒಂದೊಂದು ಮಧ್ಯದ ವಾಕ್ಯಗಳಿಗಾದರೂ ಇದನ್ನು ಬಳಸ್ತಾ ಅಭ್ಯಾಸ ಮಾಡ್ತಾ ಇದ್ದರೆ ಅಂಥ ವಾಕ್ಯಗಳ ಸಂಖ್ಯೆ ಹೆಚ್ಚಿದಂತೆ ಹೇಗೆ ನಾವು ಮಧ್ಯದಲ್ಲಿ ಕನ್ನಡ ಮಾತಾಡುವಾಗ ಅನಾಮತ್ತಾಗಿ ಇಂಗ್ಲೀಷ್ ಬಂದು ಸೇರಿಕೊಳ್ಳೋದಿಲ್ವ, ಹಾಗೆ ಸಂಸ್ಕೃತ ಸೇರಿಕೊಂಡ್ರೆ ಏನು ತಪ್ಪು? ಕನ್ನಡಕ್ಕಂಥದ್ದು ಏನೂ ತೊಂದರೆ ಮಾಡಲ್ಲ, ಯಾಕೆಂದರೆ ಅದು ಸೋದರ ಸೋದರಿ ಭಾಷೆ, ತನ್ನ ಮಕ್ಕಳು ಅನ್ನೋ ರೀತಿ ನೋಡುತ್ತೆ ಉಳಿದ ಭಾಷೆಗಳನ್ನು. ಹಾಗಾಗಿ ಅದು ನಮ್ಮಲ್ಲಿ ಬಲಕ್ಕೆ ಕಾರಣ ಆಗುತ್ತೆ. ಸಂಸ್ಕೃತ ಕಲ್ತವ ಕನ್ನಡದಲ್ಲಿ ಮತ್ತಷ್ಟು ಬಲಿಷ್ಠನಾಗ್ತಾನೆ ಎನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ಲದೇನೆ ಇವತ್ತು ಅದನ್ನು ವಿರೋಧಿಸುವ ಒಂದು ಕೆಟ್ಟ ಪರಂಪರೆ ಬೆಳೆದು ನಿಂತಿದೆ. ಆದರೆ ನಿಜವಾಗಿ ಸಂಸ್ಕೃತವನ್ನು ಯಾರು ಚೆನ್ನಾಗಿ ಓದಿರ್ತಾನೋ ಅವನಿಗೆ ಕನ್ನಡ ಇನ್ನೂ ಚೆನ್ನಾಗಿ ಬರುತ್ತೆ. ಸಂಸ್ಕೃತ ಓದದವನ ಕನ್ನಡ ಮತ್ತು ಸಂಸ್ಕೃತ ಓದಿದವನ ಕನ್ನಡ ಎರಡನ್ನು ಗಮನಿಸಿದರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಬಂದ ಪುಸ್ತಕಗಳೇ ತೂಕಕ್ಕೆ ಹಾಕಿದರೆ ಸಾಕಾಗುತ್ತೆ, ಯಾವುದು ಸಮಗ್ರ ಸಾಹಿತ್ಯ ಯಾವುದು ಏಕ ಸಾಹಿತ್ಯ ಅಂತ. ಆ ದೃಷ್ಟಿಯಲ್ಲಿ ಅದರ ಹಿನ್ನೆಲೆಯನ್ನು ಗಮನಿಸಿ ಸಂಸ್ಕೃತದ ಯೋಚನೆಯನ್ನು ಮಾಡಿದರೆ ತುಂಬ ಭಾಷೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಈ ರಾಮಾಯಣದ ಸಂಭಾಷಣಾ ವಾಕ್ಯಗಳು ತುಂಬ ಸಹಾಯ ಮಾಡುತ್ತೆ ಅನ್ನೋದನ್ನು ಈ ಓದಿನ ಜೊತೆಗೆ ಇಟ್ಟುಕೊಂಡ್ರೆ ಅನುಕೂಲ. ಪ್ರೀತೋಸ್ಮಿ ಕೃತಮಾತಿಥ್ಯಂ, ಒಳ್ಳೆ ಆತಿಥ್ಯ ಮಾಡಿದ್ದೀರಿ. ಪ್ರೀತೋಸ್ಮಿ ಪ್ರೀತೋಸ್ಮಿ ಕೃತಮಾತಿಥ್ಯಂ, ಆ ಹೇಳುವುದರಲ್ಲಿ ಒಂದೇನು ಚಂದ, ಪ್ರೀತೋಸ್ಮಿ ಕೃತಮಾತಿಥ್ಯಂ, ನೀವು ನನಗೆ ತುಂಬ ಒಳ್ಳೆ ಆತಿಥ್ಯ ಮಾಡಿದ್ದೀರಿ, ತುಂಬ ಸಂತೋಷ ಆಯಿತು ನನಗೆ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟುದ್ದ ವಾಕ್ಯ ಬೇಕಾಯಿತು. ನೀವು ತುಂಬ ಚೆನ್ನಾಗಿ ನನಗೆ ಆತಿಥ್ಯ ಮಾಡಿದಿರಿ, ನಿಮ್ಮ ಆತಿಥ್ಯದಿಂದ ನಾನು ತುಂಬ ಸಂತೋಷ ಪಟ್ಟಿದ್ದೇನೆ. ಇಷ್ಟು ಹೇಳುವುದನ್ನು ಪ್ರೀತೋಸ್ಮಿ ಕೃತಮಾತಿಥ್ಯಂ ಮುಗಿದೋಯ್ತು. ಇಷ್ಟು ಹೇಳಿದ್ರೇ ನಾನು ಹೇಳಬೇಕಾದ ಎಲ್ಲ ಭಾವನೆಗಳು ಅದರಲ್ಲಿ ತುಂಬಿಕೊಳ್ತು. ಅರ್ಥ ಆಗದ ದಡ್ಡನಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ಅಂಥವ್ರ ಹತ್ರನೇ ನಾವು ಸ್ವಲ್ಪ ವ್ಯವಹಾರ ಇಟ್ಕೊಳ್ಬೇಕು. ಕೆಲವೊಂದು ಸರ್ತಿ ಇವನೇನೋ ಶುರು ಮಾಡ್ದ ಅಂತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಾವು ಯಾವತ್ತೇನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಮಗು ಎಷ್ಟೋ ಸರ್ತಿ ತೊದಲು ಮಾತಾಡುವಾಗ ಅಂತಾರೆ ಅಂತ ಮಗು ತಲೆ ಕೆಡಿಸ್ಕೊಳ್ಳುತ್ತಾ, ಇದೇನು ಪೊಟ್ಟು ಮಾತಾಡುತ್ತೆ ಅಂತ. ಅದ್ರ ಪಾಡಿಗೆ ಅದು ಮಾತಾಡ್ತಾರೆ, ಜಾಸ್ತಿ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾರಾದರೂ ಬೈದರೆ ಅವ್ರ ಹತ್ರನೇ ಹೆಚ್ಚು ಮಾತಾಡುತ್ತೆ, ಅವರಿಗೆ ತಲೆ ಕೆಟ್ಟೋಗ್ಬೇಕು. ಹಾಗೆ ನಾವು ಯಾರಾದರೂ ನಮ್ಮನ್ನು ಈ ವಿಷಯದಲ್ಲಿ ಏನೇನೋ ಮಾತಾಡ್ತಾರೆ ಅನಿಸಿದ್ರೆ ಅವ್ರ ಹತ್ರ ಒಂದು ಒಳ್ಳೆಯದೇನು ಅಂದರೆ ಅವರಿಗೆ ಭಾಷೆ ಬಗ್ಗೆ ಗೌರವ ಇದ್ದರೆ ನಮ್ಮ ಹತ್ರ ಜಾಸ್ತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲ ಅಂದರೆ ಅಂಥವ್ರ ಸಹವಾಸ ತಪ್ಪಿತು, ನಾವು ಇನ್ನೂ ಚೆನ್ನಾಗಿ ಒಳ್ಳೆಯವ್ರ ಹತ್ರನೇ ಭಾಷೆಯನ್ನು ಹೆಚ್ಚು ಉಪಯೋಗಿಸಿಕೊಳ್ಳಿಕ್ಕೆ ಅವಕಾಶ ಆಯಿತು. ಒಂದು ದಾರಿದ್ರ್ಯ ತಪ್ಪಿತು, ಭಾಷಾ ದಾರಿದ್ರ್ಯ ವ್ಯಕ್ತಿಯ ಸಂಪರ್ಕ ತಪ್ಪಿತು. ಅದರಿಂದಾಗಿ ಆ ಅನುಕೂಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿಯ ವಾಕ್ಯಗಳನ್ನು ನೋಡಿದರೆ ಸಂತೋಷ ಆಗುತ್ತೆ. ಮನ್ಯುರೇಶೋಪನೀಯತಾಂ ತ್ವರತೆ, ಸೊ ಕೋಪ ಬಂದರೆ ಉಪನೀಯತಾಂ ಬಿಟ್ಬಿಡು. ಅಂದರೆ ಅವನು ಮೊದಲು ಬಂದ ತಕ್ಷಣ ಎದೆಯಿಂದ ಒಂದು ಡಿಕ್ಕಿ ಹೊಡೆದ ಹಾಗೆ ಅವನನ್ನು ಪಕ್ಕಕ್ಕೆ ತಳ್ಳಿದ. ನಾನು ಹೋಗುವ ದಾರಿಯಲ್ಲಿ ರಾಮನ ಕಾರ್ಯಕ್ಕಾಗಿ ತಡ ಆಗಬಾರ್ದು ಅಂತ ನಿನ್ನನ್ನು ಎದೆಯಲ್ಲಿ ಢೀ ಕೊಟ್ಟು ಹಾಗೆ ಸ್ವಲ್ಪ ಮುಂದೆ ಹೋದೆ. ಮನ್ಯು ಏಷಃ ಉಪನೀಯತಾಂ, ಕೋಪನಲ್ಲೇ ಬಿಟ್ಬಿಡಿ. ನಾವು ಹೇಳ್ತೀವಲ್ಲ, ಕೋಪ ಒಂಚೂರು ಬಂದರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ತಲೆಗೆ ಏರಿಸ್ಕೊಳ್ಬೇಡಿ, ಹೊಟ್ಟೆಗೆ ಹಾಕ್ಕೊಳ್ಳಿ. ಮನ್ಯುರೇಶೋಪನೀಯತಾಂ, ಈ ಕೋಪವನ್ನು ಅಲ್ಲಿಗೆ ಬಿಟ್ಬಿಡಿ. ನನ್ನ ಕೋಪ
ನಿಮಗೆ ಕೋಪ ಬರಲಿ ಅಂತಾಗಲಿ ಅಥವಾ ನಿಮ್ಮ ಮೇಲೆ ಅಸಹನೆಯಿಂದಾಗಲಿ ಅಸಹಕಾರ ತೋರಿಸಿದ್ದಲ್ಲ, ನನಗೆ ಹೋಗುವ ಕೆಲಸಕ್ಕೆ ತಡ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ವರ್ತಿಸಿದೆ. ಈ ಕೋಪವನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಮನ್ಯುರೇಶೋಪನೀಯತ ತ್ವರತೆ ಕಾರ್ಯಕಾಲೋಮೆ. ಕಾರ್ಯದ ಕಾಲ ತ್ವರತೆ, ತಡ ಆಗ್ತಾ ಇದೆ ನನ್ನ ಕೆಲಸಕ್ಕೆ. ನಾನು ಹೊರಟದ್ದೀಗ ರಾಮನ ಕಾರ್ಯಕ್ಕಾಗಿ, ರಾಮನ ಕೆಲಸಕ್ಕಾಗಿ. ಆ ಕೆಲಸ ತಪ್ಪಿ ಹೋದರೆ ನಾನು ನನ್ನ ಉದ್ದೇಶ ಇದ್ದದ್ದೇ ಹಾರಿದ್ದು ಸೀತೆಯನ್ನು ಹುಡುಕಿ ರಾಮಚಂದ್ರನಿಗೆ ಒಪ್ಪಿಸಬೇಕು ಅಂತ. ತ್ವರತೆ ಕಾರ್ಯಕಾಲೋಮೆ ಅಹಶ್ಚಾಪ್ಯತಿವರ್ತತೆ. ಕತ್ತಲೆ ಬೇರೆ ಆಗ್ತಾ ಇದೆ, ಹಗಲು ನುಂಗಿ ಹೋಗ್ತಾ ಇದೆ, ಕತ್ತಲೆ ಎದ್ದು ಬರ್ತಾ ಇದೆ. ಎದ್ದು ಬರುವ ಕತ್ತಲೆ ನನ್ನನ್ನು ಅಣಗಿಸ್ತಾ ಇದೆ. ನೋಡು, ನಿನಗೆ ಇನ್ನೂ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ನೀನು ಸಫಲನಾಗಲಿಲ್ಲ, ನಾನೇ ಮೊದಲು ಬಂದೆ, ನೀನೇ ಹೋಗುತ್ತೆ, ತಡ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟ ಹಾಗೆ ಅನ್ನಿಸ್ತಾ ಇದೆ. ಅದರಿಂದಾಗಿ ತ್ವರತೆ ಕಾರ್ಯಕಾಲೋಮಿ, ಕಾರ್ಯದ ಕಾಲ ನನಗೆ ಎಚ್ಚರಿಸ್ತಾ ಇದೆ, ತಡ ಆಗ್ತಾ ಇದೆ ಅಂತ ಎಚ್ಚರಿಸ್ತಾ ಇದೆ. ಅಹಶ್ಚ ಅಪಿ ಅತಿವರ್ತತೆ, ಹಗಲು ಕೂಡ ದಾಟಿ ಹೋಗ್ತಾ ಇದೆ. ಅದರಿಂದ ನಾನು ಹೊರಡಬೇಕು. ಪ್ರತಿಜ್ಞಾ ಚ ಮಯಾ ದತ್ತ ನಸ್ಥಾನಂ ನಸ್ಥಾತವ್ಯಮಿಹಾಂತರೇ. ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಹೊರಟ ದಾರಿಯಲ್ಲಿ ನಡುವೆ ನಿಲ್ಲುವುದಿಲ್ಲ. ಕಾರ್ಯ ಮುಗಿದ ಮೇಲೇ ನಾನು ಈಚೆಗೆ ತಲೆ ಹಾಕುವುದು. ಬೇರೆ ಯಾವುದೇ ನನ್ನ ವೈಯಕ್ತಿಕ ಕೆಲಸಗಳೇನಿದ್ರು ಆಮೇಲೆ. ಈ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಅನ್ನೋದು ಇದು ಆಮೇಲೆ ಬಂದ ಗಾದೆ ಹೊರತು ಹನುಮಂತ ಯಾವತ್ತೂ ಇದನ್ನು ಹೇಳುವುದಿಲ್ಲ. ಸ್ವಾಮಿ ಕಾರ್ಯ ಅಂದರೆ ಸ್ವಾಮಿ ಕಾರ್ಯನೇ, ಸ್ವಕಾರ್ಯ ಅಂದರೆ ಸ್ವಕಾರ್ಯ. ಅದು ಮಿಕ್ಸ್ ಮಾಡುವುದಲ್ಲ. ತಾನಾಗಿ ಸ್ವಕಾರ್ಯ ಆಯಿತು ಅಂದರೆ ಹೇಳ್ಕೊಳ್ಬೋದು ಅಷ್ಟೇ, ಬಿಟ್ಟರೆ ಇದೇನು ಅಂದರೆ ಸ್ವಾಮಿ ಕಾರ್ಯದ ಹೆಸರು ಹೇಳೋದು, ಮಾಡೋದು ಸ್ವಕಾರ್ಯ. ಇದು ಶಾಸ್ತ್ರೀಯ ಅಲ್ಲ. ಆದರೆ ಸಹಜವಾಗಿ ಏನಾದರೂ ಒಂದು ಸ್ವಕಾರ್ಯ, ಅದರ ಜೊತೆಗೆ ಅನುಗ್ರಹ ಆಯಿತು, ದೊಡ್ಡವರ ಭೇಟಿಗೆ ಹೋದ್ವಿ, ಏನೋ ಬೇರೆ ಕೆಲಸಕ್ಕೋಸ್ಕರ ಹೋದ್ವಿ, ನಮ್ಗೆ ಅನುಗ್ರಹ ಆಯಿತು, ಅದು ಸರಿ, ಅದರಲ್ಲಿ ದೋಷ ಇಲ್ಲ. ಆದರೆ ನಮ್ಗೆ ಯಾವುದೋ ಬೇಕಾದ ಕೆಲಸವನ್ನು ದೊಡ್ಡವ್ರ ಹೆಸರು ಹೇಳಿ ಮಾಡಿ ಅವ್ರ ಹೆಸರು ಅಂತ ಮಾಡೋದಿಲ್ಲ ನಮಗೆ. ಅದಲ್ಲ, ಹನುಮಂತನ ದೃಢವಾದ ನಿರ್ಧಾರ ಏನು ಅಂದರೆ ಸ್ವಾಮಿ ಕಾರ್ಯಕ್ಕೆ ಹೊರಟ ಮೇಲೆ ಸ್ವಾಮಿ ಕಾರ್ಯನೇ. ಇಲ್ಲ ರೀ, ದಾರಿಯಲ್ಲಿ ಹೋಗುವಾಗ ಏನೇನು ಸಿಗುತ್ತೋ ಅದನ್ನೆಲ್ಲ ತಿನ್ಕೊಂಡು ಹೋದರೆ ತಪ್ಪೇನು, ನಾವು ಹೋಗಬೇಡ್ವಾ, ನಮಗೂ ಹಸಿವಾಗೋದಿಲ್ವಾ, ನಮಗೂ ಹೆಂಡತಿ ಮಕ್ಕಳಿಲ್ವಾ, ನಾವು ಬೇಕಾದಷ್ಟು ದುಡಿಯೋದು ಬೇಡವಾ ಅಂತ ಇವತ್ತಿನ ನಮ್ಮ ಲಾಜಿಕ್ಗಳು ಅದು ಕೇವಲ ಅವನ ಸ್ವಾರ್ಥಕ್ಕಾಗಿ ಹುಟ್ಟಿಕೊಂಡ ಲಾಜಿಕ್ ಹೊರತು ಕಾರ್ಯದ ದೃಷ್ಟಿಯಿಂದ ಸಿದ್ಧಿಗಾಗಿ ಕಾರಣವಾಗುವ ಸಂಬಂಧಗಳು ಅಲ್ಲಿ ಕಾಣುವುದಿಲ್ಲ. ಆದರೆ ಹನುಮಂತ ಹೇಳ್ತಾನೆ, ನನಗೆ ಹೊರಟ ಮೇಲೆ ಆಗಬೇಕಾದದ್ದು ರಾಮನ ಕೆಲಸವೇ ಮುಖ್ಯ, ಉಳಿದ ನನ್ನ ಎಲ್ಲ ಇಹಾಂತರ ಉಳಿದ ಎಲ್ಲ ಕಾರ್ಯಗಳು ನಗಣ್ಯ. ಅದು ಎಂಥ ದೊಡ್ಡ, ಈಗ ನೋಡಿ ಅವನು ಆತಿಥ್ಯ ಮಾಡಲಿಕ್ಕೆ ಬಂದದ್ದು, ಹಣ್ಣು ಕೊಡ್ತೇನೆ, ಹಂಪಲು ಕೊಡ್ತೇನೆ, ಕಂದಮೂಲ ಕೊಡ್ತೇನೆ, ಹಾಲು ಕೊಡ್ತೇನೆ, ಉಳಿದುಕೊಂಡು ವಿಶ್ರಾಂತಿ ತೆಗೆದುಕೊಂಡು ಹೋಗು, ನನಗೋಸ್ಕರ ಏನು ಮಾಡಬೇಡಿ ನೀವು, ಯಾಕಂದರೆ ನಾನು ಪ್ರತಿಜ್ಞೆ ಮಾಡಿರೋದು ನನ್ನ ಸ್ವಾಮಿ ಕಾರ್ಯ ಆಗುವ ತನಕ ನಾನು ಎಲ್ಲೂ ನಿಲುಗಡೆಯನ್ನು ಹೊಂದುವುದಿಲ್ಲ ಅಂತ. ಈ ಕಾರ್ಯಕ್ಕಾಗಿ ಹೊರಟ ಮೇಲೆ ನನಗೆ ಮಧ್ಯದಲ್ಲಿ ತಡೆಬೇಡ. ನಸ್ಥಾತವ್ಯಂ ಇಹಾಂತರೆ, ನಾನು ಇಲ್ಲೆಲ್ಲೂ ನಿಲ್ಲುವುದು ತರವಲ್ಲ. ನಿನ್ನ ಆ ಪ್ರೀತಿಯ ಮಾತಿಗೆ ನಾನು ದಣಿದಿದ್ದೇನೆ, ಸಂತೋಷ ಆಯಿತು, ನನಗೆ ಖುಷಿ ಆಯಿತು, ಆದರೆ ಸ್ವೀಕರಿಸುವಂತ ಮಾತ್ರ ಈಗ ಒತ್ತಾಯ ಮಾಡಬೇಡ. ಕೆಲಸ ಮುಗಿಸಿ ಬಂದ ಮೇಲೆ ಅವಕಾಶ ಇದ್ದರೆ ಖಂಡಿತ ನಾನು ನಿನ್ನ ಮೇಲೆ ಆ ಗೌರವದಿಂದ ಸ್ವೀಕರಿಸ್ತೇನೆ ಅಂತ ಇತ್ಯುಕ್ತ ಪಾಣಿನ ಶೈಲಂ ಆಲಭ್ಯ, ಒಮ್ಮೆ ಗಟ್ಟಿಯಾಗಿ ಅವನನ್ನು ಆಲಿಂಗಿಸಿಕೊಂಡು ಹೊರಡು, ನಾನು ಹೋಗ್ತೇನೆ, ನಂಗೆ ತಡ ಆಗುತ್ತೆ ಅಂತ ಹನುಮಂತ ಮತ್ತೆ ಮುಂದೆ ಸರಿದ. ಜಗಾಮಾಕಾಶಮಾವಿಶ್ಯ ವೀರ್ಯವಾನ್ ಪ್ರಹಸನ್ನಿವ, ನಗುತ್ತಲೇ ಹೋಗುವಾಗ ಕೆಲವರದ್ದಿರುತ್ತೆ, ಅವನ ಮುಖ ನೋಡುವಾಗ ಮಾತ್ರ ನಗು ಇರುತ್ತೆ, ಪಕ್ಕಕ್ಕೆ ಸರಿದ ಮೇಲೆ ಹಬ್ಬ ಕಾಟ ತಪ್ತು ಇಲ್ಲ, ಅವನನ್ನು ನೋಡ್ತಾ ನೋಡ್ತಾ ನಕ್ಕು ಸಮಾಧಾನ ಹೇಳಿ, ನಿನ್ನ ಪ್ರತಿಯೊಂದು ನಡೆಯೂ ಕೂಡ ನನಗೆ ಇಷ್ಟವೇ, ಆದರೆ ಈಗ ಸಮಯ ಅಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಹೊರಡ್ತಾ ಇದ್ದೇನೆ ಅಂತ ನಗುತ್ತಲೇ ಅವನನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಪಕ್ಕಕ್ಕೆ ತಳ್ಳಿ ಮುಂದಕ್ಕೆ ಹನುಮಂತ ಆಕಾಶದೆತ್ತ ನೆಗೆದ. ಸಪರ್ವತ ಸಮುದ್ರಾಭ್ಯಾಂ ಬಹುಮಾನಾತ್ ಅವೇಕ್ಷಿತಃ ಪೂಜಿತಶ್ಚೋಪಪನ್ನಾಭಿ ಆಶೀರ್ಭಿ ಅನಿಲಾತ್ಮಜಃ. ಪರ್ವತ ಮತ್ತು ಸಮುದ್ರ, ಪರ್ವತರಾಜನೆನಿಸಿದಂತಹ ಮೈನಾಕ, ಸಮುದ್ರ ರಾಜನೆನಿಸಿದಂತಹ ವರುಣ, ಈ ಇಬ್ಬರೂ ಕೂಡ ಅತ್ಯಂತ ಗೌರವದಿಂದ ಹನುಮಂತನನ್ನು ಸತ್ಕರಿಸಿ, ಅಂದರೆ ಸತ್ಕರಿಸು ಬೇರೆ ಏನು ತಗೊಳ್ಳಿಲ್ಲ, ಕೈ ಮುಗಿದು ಹೋಗಿ ಬಾರಪ್ಪ, ನಿನ್ನ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಹಾರೈಸ್ಬೋದು ನಾವು. ನಮಗೆ ಏನು ಅಂದರೆ ನಿನ್ನಂಥವನ ಸೇವೆ ಸಿಕ್ಕಿದರೆ ಜೀವನದಲ್ಲಿ ದೊಡ್ಡ ಭಾಗ್ಯ ಅನ್ನುವ ಕಾರಣಕ್ಕಾಗಿ ಬಂದೆವು, ಆದರೆ ನಿನಗೆ ನಮ್ಮ ಸೇವೆಗಿಂತ ನಿನ್ನ ಕಾರ್ಯ ಸೇವೆ ಅನ್ನೋದೇ ಬಹಳ ಮುಖ್ಯ ಅಂತ ನೀನು ಭಾವಿಸಿದ್ದಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಈ ಕೆಲವರದ್ದು ಆತಿಥ್ಯವೇ ಮೂಗಿಗೆ ಕಷ್ಟ ಆಗುತ್ತೆ, ಬೇಡ ಹೊಟ್ಟೆ ಹಾಳಾಗಿದೆ, ಇಲ್ಲ ಇಲ್ಲ ನೀವು ನಮ್ಮ ಮನೇಲಿ ತಿಂದೇ ಹೋಗಬೇಕು, ನಿಮ್ಮ ಹೊಟ್ಟೆ ಹಾಳಾದರೆ ನಮಗೇನು, ನಮ್ಮ ಮನೇಲಿ ಹೊಟ್ಟೆ ತಿಂದು ಹೋಗಬೇಕು ಅಂತ ಅನ್ನೋದೇ ಒಂದು ಒತ್ತಡ. ಅವರ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಸಮಾಧಾನ ಇಲ್ಲವೇ ಇಲ್ಲ. ಹಾಗೆ ಆತಿಥ್ಯ ಮಾಡಿಯೂ ಉಪಯೋಗ ಇಲ್ಲ. ಪರಿಸ್ಥಿತಿ ನೋಡ್ಕೊಳ್ಳೋ, ಬಡಿಸುವಾಗ ಕೆಲವೊಮ್ಮೆ ಭಾರಿ ಒತ್ತಾಯ ಮಾಡೋದು, ಅವ್ರಿಗೆ ಬೇಕಂದರೆ ಹಾಕ್ಕೊಳ್ತಾರೆ. 2 ಸಲ ಕೇಳಿ, ಯಾಕೆಂದರೆ ಕೇಳಲೇ ಇಲ್ಲ ಅಂತ ಆಗಬಾರ್ದು.
ಇಲ್ಲ ಅವ್ರು ಬೇಡ, ನಂಗೆ ಆಗೋದಿಲ್ಲ, ನಂಗೆ ತಿನ್ನೋದಿಲ್ಲ, ನಂಗೆ ಅದು ಸೇರುವುದಿಲ್ಲ, ಅಥವಾ ನಾನು ಬಿಟ್ಟಿದ್ದೇನೆ, ಏನು ಹೇಳಿದ್ರು ಇಲ್ಲ ಇಲ್ಲ ನೀವು ಮನೆಗೆ ಬಂದವರು ಹಾಗೆ ಹೋಗೋದು ಅಂದ್ರೆ ಏನರ್ಥ? ಕೆಲವರಿಗೆ ಇನ್ನು 2 ಹಾಕಲಿ ಅಂತಿರುತ್ತೆ, ಅವರು ಒಂದು ಹಾಕ್ಲ ಅಂತ ಕೊಂದು ಹಾಕ್ತಾ ಇರ್ತಾರೆ, ಹಾಕದೆ. ಇನ್ನು ಕೆಲವರಿಗೆ ಬೇಡ ಅಂತಿರುತ್ತೆ, ನಮ್ಗೆ ಅವ್ರು ಭಾರಿ ಇಷ್ಟ ಅನ್ನೋ ಕಾರಣಕ್ಕೋಸ್ಕರ ಒತ್ತಾಯ ಮಾಡ್ತೇವೆ. ಎರಡೂ ತಪ್ಪೆ. ಬೇಕಾದವರಿಗೆ ಬೇಕಾದಷ್ಟು ಹಾಕಿ, ಬೇಡವಾದವರಿಗೆ ಒತ್ತಾಯ ಮಾಡಲಿಕ್ಕೆ ಹೋಗಬೇಡಿ. ಆದರೆ ಹನುಮಂತ ಅವರ ಒತ್ತಾಯವನ್ನು ಅತ್ಯಂತ ಸಹಜವಾಗಿ ಸ್ವೀಕರಿಸಿ ಹೊರಡುವಾಗಲೂ ಸಮುದ್ರ ಮತ್ತು ಪರ್ವತ ಎರಡೂ ಕೂಡ ತಮ್ಮ ಆತಿಥ್ಯವನ್ನು ಸ್ವೀಕರಿಸಲಿಲ್ಲ ಅಂತ ಬೇಸರ ಪಡಲಿಲ್ಲ. ರಾಮ ಕಾರ್ಯಕ್ಕಾಗಿ ಹೊರಟಿದ್ದಾನೆ ಅನ್ನುವ ದೊಡ್ಡ ಕೆಲಸದ ಹಿಂದೆ ಈ ನಮ್ಮ ಸೇವೆ ಅನ್ನೋದು ಮುಖ್ಯ ಅಲ್ಲ ಅಂತ ಅವನು ಭಾವಿಸಿದ್ದಾನೆ ಅಂತಂದರೆ ಅದರಲ್ಲಿ ತಪ್ಪೇ ಇಲ್ಲ ಅಂತ ಭಾವಿಸಿ ಅವರೂ ಕೂಡ ಸಮಾಧಾನಿತರಾಗಿ ಹಿಂದೆ ಸರಿತಾರೆ. ಆದರೆ ಆಶೀರ್ವಚನದ ಮಾತುಗಳ ಮೂಲಕ ನಿನ್ನ ದಾರಿಯಲ್ಲಿ ಒಳ್ಳೆಯದೇ ಆಗಲಿ, ಶುಭಾಸ್ತೆ ಪಂಥಾನಸ್ಸಂತು, ನಿನಗೆ ದಾರಿಯುದ್ದಕ್ಕೂ ಪಂಥಾನಃ ದಾರಿಯುದ್ದಕ್ಕೂ ಶುಭವೇ ಉಂಟಾಗಲಿ ಅಂತ ಅವರೆಲ್ಲರೂ ನೆನೆದರು. ಅಥೋರ್ಧ್ವಂ ಉತ್ಪತ್ಯ ಹಿತ್ವಾ ಶೈಲಮಹಾರ್ಣವೇ ಪಿತುಃ ಪಂಥಾನಮಾಸ್ಥಾಯ ಜಗಾಮ ವಿಮಲೇಂಬರೇ. ಖಾಲಿಯಾದ ಆಕಾಶದಲ್ಲಿ ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರೆಸಿದ್ದಾನೆ. ಈ ಹೊತ್ತಿಗೆ ಇವರಿಬ್ಬರು ಸೇವೆ ಮಾಡಿದ್ದು ಸುರಪತಿಯಾದಂತಹ ಶಕ್ರ ನೋಡಿದ್ದಾನೆ. ಅವನಿಗೆ ಸಂತೋಷ ಆಯಿತು. ಅವನು ಹೇಳ್ತಾನೆ, ದೇವತಶ್ಚಾಭವನ್ ಹೃಷ್ಟಾಹ. ಈ ಕೆಲಸದಿಂದ, ಸಮುದ್ರರಾಜ ಮತ್ತು ಪರ್ವತರಾಜ ಮಾಡಿದ ಸೇವೆಯಿಂದ ಹನುಮಂತನಿಗೆ ಒದಗಿಸಿದಂತಹ ಸತ್ಕಾರದಿಂದ ಮುದಗೊಂಡ ದೇವತೆಗಳು, ಅದರ ಜೊತೆಗೆ ಅವರಲ್ಲಿ ಹಿರಿಯನಾದಂತಹ ಸಹಸ್ರಾಕ್ಷನೆನಿಸಿದ ವಾಸವ ಹೇಳಿದಂತೆ, ಧೀಮಾನ್ ಪರಿತೋಷಾತ್ ಸಗದ್ಗದಂ ಸುನಾಭಂ ಪರ್ವತಶ್ರೇಷ್ಠಂ ಸ್ವಯಮೇವ ಶಚೀಪತಿ ಹಿರಣ್ಯನಾಭ ಶೈಲೇಂದ್ರ ಪರಿತುಷ್ಟೋಸ್ಮಿತೆ ಭೃಶಂ ಅಭಯಂ ತೇ ಪ್ರಯಚ್ಛಾಮಿ ತಿಷ್ಟ ಸೌಮ್ಯ ಯಥಾ ಸುಖಂ. ನಿನ್ನ ರೆಕ್ಕೆಗಳನ್ನು ಯಾವತ್ತೂ ನಾನು ಕತ್ತರಿಸುವುದಿಲ್ಲಪ್ಪ. ನೀನು ಅಡ್ಡಾದಿಡ್ಡಿ ಓಡಾಡುವವನಲ್ಲ, ಬುದ್ಧಿ ಕೆಟ್ಟವನಲ್ಲ, ಉಪಕಾರದ ಸ್ಮರಣೆಯಿಂದ ಒಳ್ಳೆಯವರಿಗೆ ಸಹಾಯ ಮಾಡಬೇಕು ಅಂತ ಹೊರಟು ನಿಂತವ. ನಿನ್ನಲ್ಲಿರುವ ಆ ರಾಮಕಾರ್ಯಾರ್ಥ ಸಿದ್ಧಿಗಾಗಿ ಕಾಳಜಿಯನ್ನು ತೋರಿಸಿದ್ದಿ, ಇದು ನನಗೂ ಬಹಳ ಮೆಚ್ಚುಗೆಯಾಯಿತು. ಅದರಿಂದಾಗಿ ಅಭಯಂತೆ ಪ್ರದಾಸ್ಯಾಮಿ. ನಿನಗೆ ಯಾವತ್ತೂ ಕೂಡ ಶಚೀಪತಿ ವಜ್ರ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಅಂತಂದರೆ ಎಲ್ಲಿ ರೆಕ್ಕೆ ಕತ್ತರಿಸಿ ಬಿಡ್ತಾನೋ ಅಂತ ಭಯಪಟ್ಟುಕೊಂಡು ಓಡಾಡಬೇಕಾಗಲಿ. ಕಳ್ಳರಿಗೆ ಎಲ್ಲೋ ಹಾರ್ನಾದರೂ ಪೊಲೀಸ್ ಹಾರ್ನ್ ಆಯಿತು ಅಂತಲೇ ಯೋಚನೆ ಹತ್ತುತ್ತಾ ಇರುತ್ತೆ. ಹಾಗಾಗಿ ಆ ರೀತಿ ನೀನಿನ್ನು ಮುಂದೆ ಇಂದ್ರ ಓಡಾಡ್ತಾನೆ ಅಂತಂದರೆ ಭಯಪಡಬೇಕಾದ್ದಿಲ್ಲ. ಖಂಡಿತ ನಿನ್ನ ರೆಕ್ಕೆಗಳು ಯಾವತ್ತೂ ಇದೇ ರೀತಿ ಸ್ಥಿರೀಕರಣಗೊಂಡು ಇರ್ತಾವೆ. ಪರಿತುಷ್ಟೋಸ್ಮಿತೆ ಭೃಶಂ, ಒಳ್ಳೆ ಪ್ರಯೋಗ. ಪರಿತುಷ್ಟೋಸ್ಮಿತೆ ಭೃಶಂ, ನಿನ್ನ ವಿಷಯದಲ್ಲಿ ತುಂಬ ಸಂತೋಷಪಟ್ಟಿದ್ದೇನೆ, ನಿನ್ನ ವಿಷಯದಲ್ಲಿ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳುವಾಗ ಪರಿತುಷ್ಟೋಸ್ಮಿತೆ ಭೃಶಂ, ಚೆನ್ನಾಗಿ ಸಂತೋಷಪಟ್ಟಿದ್ದೇನೆ. ಅಂದರೆ ಒಂದು ಒಳ್ಳೆಯ ಕೆಲಸ ಮಾಡಿದರೆ ತನ್ನಿಂದ ತಾನೇ ಈ ಹಿಂದೆ ಇದ್ದ ಭಯಗಳೆಲ್ಲವೂ ದೂರ ಆಗುತ್ತೆ. ಒಂದು ಒಳ್ಳೆಯ ಕೆಲಸ ಮಾಡಿದರೆ ಈ ಹಿಂದೆ ಇದ್ದ ಉಪದ್ರವ ಆಗಬಹುದು ಅಂದುಕೊಂಡಿದ್ದ ಮಾರ್ಗಗಳೆಲ್ಲ ಬಂದಾಗುತ್ತೆ. ಹೊಸದಾಗಿ ಒಳ್ಳೆಯ ಕೆಲಸಕ್ಕೇ ಮತ್ತಷ್ಟು ಪ್ರೋತ್ಸಾಹ ಸಿಗುವ ಮಾತುಗಳು ಬರ್ತಾವೆ ಅಂತ ಅನ್ನೋದು ಈ ಸಣ್ಣ ಘಟನೆಯಿಂದ ಗೊತ್ತಾಗುತ್ತೆ. ಅಂದರೆ ಯಾವಾಗಲೂ ನಮ್ಮ ಒಳಿತಿನ ಕೆಲಸ ಈ ಕೆಲಸದಿಂದ ಮಾತ್ರ ಒಳಿತಾಗುವುದಲ್ಲ, ಇನ್ನೇನಾದರೂ ಒಳಿತಾಗುವುದಕ್ಕೆ ತಡೆಗಳಿದ್ದರೂ ಕೂಡ ಅದೂ ಕೂಡ ಬಿಡುಗಡೆಯಾಗಿ ಮತ್ತಷ್ಟು ಧೈರ್ಯದಿಂದ ನಮ್ಮ ಸತ್ಕರ್ಮಗಳಲ್ಲಿ ತೊಡಗುವುದಕ್ಕೆ ಶಕ್ತಿ ಒದಗಿ ಬರುತ್ತೆ ಅನ್ನೋದು ಈ ಕಥೆಯ ಹಿನ್ನೆಲೆಯಲ್ಲಿ ಅಥವಾ ಶಚೀಪತಿಯಾದಂಥ ಇಂದ್ರನ ಮಾತಿನಿಂದ ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹನುಮಂತ ಹಾರ್ತಾ ಹೋಗ್ತಾ ಇದ್ದಾನೆ. ಆ ಮೈನಾಕನಿಗೂ ಇಂದ್ರ ಅಭಯವನ್ನಿತ್ತಿದ್ದಾನೆ, ವರವನ್ನು ಕೊಟ್ಟಿದ್ದಾನೆ, ಇನ್ನು ನೀನು ಯಾವತ್ತೂ ಹೆದರಬೇಕಾಗಿಲ್ಲ ಅಂತ. ಅಷ್ಟರಲ್ಲಿ ದೇವತೆಗಳು ಅವರಲ್ಲೊಂದು ಗುಂಪು ಕಟ್ಟಿ ಒಂದು ಚರ್ಚೆ ನಡೀತಾ ಇತ್ತು. ತಥೋ ದೇವಾ ಸಗಂಧರ್ವಾ ಸಿದ್ಧಾಶ್ಚ ಪರಮರ್ಷಯ ಅಬ್ರುವನ್ ಸೂರ್ಯ ಸಂಕಾಶಾಂ ಸುರಸಾಂ ನಾಗಮಾತರಂ ಅಯಂ ವಾತಾತ್ಮಜ ಶ್ರೀಮಾನ್ ಪ್ಲವತೆ ಸಾಗರೋಪರಿ ಹನುಮಾನ್ ನಾಮ ತಸ್ಯ ತ್ವಂ ಮುಹೂರ್ತಂ ವಿಘ್ನಮಾಚರ. ದೇವತೆಗಳೆಲ್ಲ ಗುಂಪಾಗಿ ಈ ಹನುಮಂತನ ಸಾಮರ್ಥ್ಯ ಲೋಕಕ್ಕೆ ಇನ್ನಷ್ಟು ಗೊತ್ತಾಗಬೇಕು. ಸುಮ್ಮನೆ ಹಾರಿದಾಗ ಮಧ್ಯದಲ್ಲಿ ಒಂದು ತಡೆ ಬಂತು ಅಂತ ಹೀಗೆ ತಳ್ಳಿ ಹೋಗೋದು ದೊಡ್ಡ ವಿಷಯ ಅಲ್ಲ. ನಿಲ್ಲಿಸುವ ಪ್ರಸಂಗ ಬಂದಾಗಲೂ ಹನುಮಂತ ಜಾರಿ. ಈಗ ನಾವೆಲ್ಲೇ ಆದರೂ ಹೀಗೆ ಹಾರಿದಾಗ ಮಧ್ಯದಲ್ಲಿ ಯಾರು ಅಡ್ಡ ಬಂದರು ಅಂದರೆ ಅವನಿದ್ದಾಗೆ ಅಲ್ಲೇ ಬಿದ್ದು ಆಮೇಲೆ ಮುಂದೆ ಹೋಗೋ ಯೋಚನೆಯೂ ಮಾಡಲ್ಲ ಮುಂದೆ ಜೀವನದಲ್ಲಿ ಯಾವತ್ತು.
ಆದರೆ ಹನುಮಂತನಿಗೆ ಹೀಗೊಂದು ಬಂದ ತಡೆಯನ್ನೂ ಕೂಡ ಹೇಗೆ ಎದುರಿಸಿದ ಅನ್ನೋದು ಲೋಕಕ್ಕೆ ತಿಳಿಯಲಿ, ಅವನ ಅಸಾಧಾರಣವಾದ ಸಾಮರ್ಥ್ಯ ಲೋಕಕ್ಕೆ ಪರಿಚಯಗೊಳ್ಳಲಿ ಅನ್ನುವ ಕಾರಣಕ್ಕಾಗಿ ಋಷಿಗಳು, ದೇವತೆಗಳು, ಗಂಧರ್ವರು ಎಲ್ಲರೂ ಜೊತೆಗೂಡಿ ಒಂದು ಗುಂಪಿನಲ್ಲಿ ಮಂತ್ರಾಲೋಚನೆಯನ್ನು ಮಾಡಿ ನಾಗಮಾತೆಯಾದಂತಹ ಸುರಸೆಯನ್ನು ಕುರಿತು ಈ ಮಾತಾಡುತ್ತಾರೆ. ನೋಡು, ಮಾರುತಾತ್ಮಜನಾದಂತಹ ಹನುಮಂತ ಸಾಗರದ ಮೇಲೆ ಪ್ಲವತೆ ಹಾರ್ತಾ ಇದ್ದಾನೆ. ಆ ಹನುಮಂತ ಆಕಾಶದಲ್ಲಿ ಹಾರುವಾಗ ಅವನಿಗೆ ತ್ವಂ ಮುಹೂರ್ತಂ ವಿಘ್ನಮಾಚರ, ಒಂದು ಮುಹೂರ್ತಗಳ ಕಾಲ ಅವನನ್ನು ಆ ವೇಗದಿಂದ ಹಿಂದೆ ಸರಿಯುವುದಕ್ಕೆ ಬೇಕಾಗುವ ಹಾಗೆ ತಡೆಯನ್ನೊಡ್ಡು. ವಿಘ್ನಂ ಆಚರ, ವಿಘ್ನವನ್ನುಂಟು ಮಾಡು, ವಿಘ್ನವನ್ನು ಕೊಡು, ಅವನಿಗೆ ನಡೆಸು. ಅವಳು ಮುಖದಲ್ಲಿ ಆಶ್ಚರ್ಯ ಇತ್ತು. ಅವರು ಹೇಳಿದರು, ಇಲ್ಲ, ಇದರಿಂದ ಅವನ ಬಲಮಿಚ್ಛಾಮಹೇ ಜ್ಞಾತುಂ ಭೂಯಶ್ಚಾಸ್ಯ ಪರಾಕ್ರಮಂ ತಾಂ ವಿಜೇಷ್ಯತ್ಯುಪಾಯೇನ ವಿಷಾದಂ ವಾಗಮಿಷ್ಯತಿ. ಅವನ ಬಲವನ್ನು ಇನ್ನಷ್ಟು ಹೆಚ್ಚು ತಿಳಿಯುವ ಉದ್ದೇಶದಿಂದ ಈ ಕಾರ್ಯ ಹೊರತು, ಈಗ ಮಗುವಿಗೆ ನಡೆದು ಬರಲಿಕ್ಕೆ ಅಂತ ನಾವು ಒಂದು ಚೂರು ಅವಕಾಶ ಕೊಡ್ತೇವೆ. ತಾಯಿ ಮಗುವನ್ನು ನಡೆದು ಬರುವುದಕ್ಕೆ ಎದುರುಗಡೆ ಬಿಡ್ತಾಳೆ. ಬಿಟ್ಟಾಗ ಮಗು ಆ ಅಮ್ಮ ಇಲ್ಲೇ ಇದ್ದಾಳೆ ಅಂತ ಧೈರ್ಯ ಮಾಡಿ 4 ಹೆಜ್ಜೆ ಇಡುತ್ತೆ. ಅಮ್ಮ ನಿಧಾನಕ್ಕೆ 2 ಹೆಜ್ಜೆ ಹಿಂದೆ ಹೋಗ್ತಾಳೆ. ಮಗು ಅಂದ್ಕೊಳ್ತು, ಏನು ನಮ್ಮ ಬಿಟ್ಬಿಡ್ತಾ ಇದ್ದಾಳೆ. ವಸ್ತುತ ಅಮ್ಮನ ಉದ್ದೇಶ ಮಗುವನ್ನು ಕೈ ಬಿಡಬೇಕು ಅಂತಲ್ಲ, 2 ಹೆಜ್ಜೆ ಗಟ್ಟಿಯಾಗದಕ್ಕೆ ಹಾಕ್ಲಿಕ್ಕೆ ಅಭ್ಯಾಸ ಆಗಲಿ ಅಂತ. ಅದರ ಬಲವನ್ನು ಅದಕ್ಕೇ ಧೈರ್ಯ ಬರಬೇಕು. ಮೊದಲು ನಾನು ಇಲ್ಲ, ಇನ್ನೂ ಬಹಳ ದೂರ ನಡೆಯಬಲ್ಲೆ ಅನ್ನೋ ವಿಶ್ವಾಸ ಅದಕ್ಕೆ ಬರಬೇಕು. ಅದಕ್ಕೋಸ್ಕರ 2 ಹೆಜ್ಜೆ ಹಿಂದೆ, 2 ಹೆಜ್ಜೆ ಹಿಂದೆ, 2 ಹೆಜ್ಜೆ ಹಿಂದೆ ಹೋಗ್ತಾ ಹೋಗ್ತಾ ಬೀಳುತ್ತೆ ಅಂತ ಗೊತ್ತಾದಾಗ ಓಡ್ ಬಂದು ಹಿಡ್ಕೊಳ್ತಾಳೆ, ಬಿಡುವುದಿಲ್ಲ. ಆದರೆ ಮಗುವಿನಲ್ಲಿ ಒಂದು ಆತ್ಮಬಲವನ್ನು ತುಂಬುವುದಕ್ಕೆ, ಅಥವಾ ಇಲ್ಲಿ ಮಗುವಿನ ಆತ್ಮಬಲ ಆಯಿತು, ಕೆಲವೊಮ್ಮೆ ಇವನ ನಿಜವಾದ ಬಲ ಏನು ಅಂತ ಉಳಿದವರಿಗೆ ಗೊತ್ತಾಗಬೇಕಿರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ದೇವತೆಗಳು ಯೋಚನೆ ಮಾಡಿದರು, ಹನುಮಂತನ ಬಲ ನಮಗೆ ಗೊತ್ತಿದೆ, ಆದರೆ ಲೋಕಕ್ಕೆ ಗೊತ್ತಾಗಬೇಕು. ಬಲಮಿಚ್ಛಾಮಹೇ ಜ್ಞಾತುಂ ಭೂಯಶ್ಚ, ಇನ್ನೂ ಅವನಿಗೆ ತುಂಬ ಬಲ ಇದೆ. ಈಗ ಹೀಗೆ ಹಾರಿದ್ದನ್ನೇ ಎಲ್ಲರೂ ಅದ್ಭುತ, ಏನು ಹಾರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾರುವುದು ದೊಡ್ಡ ಸಂಗತಿ ಅಲ್ಲ, ಹಾರಿದ ಮೇಲೆ ಎಂಥ ತಡೆ ಬಂದರೂ ಅಲ್ಲೇ ಉದುರಿ ಬೀಳಲ್ಲ ಅವನು. ಮತ್ತು ತನ್ನ ಅದೇ ವೇಗವನ್ನು ಉಳಿಸಿಕೊಳ್ಳಬಲ್ಲ ತಾಕತ್ತು ಅವನಿಗಿದೆ ಅನ್ನೋದು ಲೋಕಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಭೂಯಶ್ಚ ಅಸ್ಯ ಪರಾಕ್ರಮಂ ಜ್ಞಾತುಂ ತ್ವಾಂ ವಿಜೇಷ್ಯತಿ, ಅವನು ನಿನ್ನನ್ನು ಗೆಲ್ಲಬೇಕು. ಅದಕ್ಕೋಸ್ಕರ ನಿನಗೆ ವರವನ್ನು ಕೊಡ್ತೇವೆ. ವಿಷಾದಂ ವಾ ಗಮಿಷ್ಯತಿ, ಒಂದು ವೇಳೆ ಸೋತರೆ ಅವನು ಬೇಸರ ಮಾಡಿಕೊಂಡವನು, ಅದು ತಡೆಯುವುದಿಲ್ಲ, ಅವನು ಸೋಲುವುದಿಲ್ಲ ಅಂತ ವಿಶ್ವಾಸ. ಆದರೆ ಅವಳಿಗೆ ಹೇಳುವಾಗ ಯಾವಾಗಲೂ ಬರೀ ಗೆಲ್ಲುವುದೊಂದೇ ಜೀವನ ಅಲ್ಲ, ಸೋಲುವುದು ಒಂದು ಜೀವನದ ಭಾಗವೇ. ಈಗ ಯುದ್ಧ ಅಂದರೆ ಅವ್ರ ಕಡೆಯವರು ಮಾತ್ರ ಸಾಯಬೇಕು, ನಮ್ಮ ಕಡೆಯವರು ಸಾಯುವುದಿಲ್ಲ ಅಂತಂದ್ರೆ ಯುದ್ಧ ಆಗುತ್ತಾ? ಅವ್ರ ಕಡೆಯವರು ಮಾತ್ರ ಯುದ್ಧ ಮಾಡುವುದು ಅಂದರೆ ಸಾಯುವುದು ಅಂದರೆ ಅದನ್ನು ಯುದ್ಧ ಅಂತ ಹೇಳೋದಿಲ್ಲ. ಹಾಗಾದರೆ ಯುದ್ಧ ಅಂದರೆ ಏನರ್ಥ? ಎರಡೂ ಕಡೆ ಸಾವು ನೋವುಗಳು ಆಗ್ತಾ ಇರುತ್ತೆ. ಆ ಎರಡೂ ಕಡೆಯ ಸಾವು ನೋವು ಸೇರಿದಾಗಲೇ ಯುದ್ಧಕ್ಕೆ ಪೂರ್ಣವಾದ ಅರ್ಥ. ಹೋದರೂ ಇದ್ದಕ್ಕಿದ್ದಾಗೆ ರಾತ್ರಿ ಬಾಂಬ್ ಹಾಕಿದ್ರು, ಅವ್ರಿಗೆ ಹೇಳೋದ್ರೊಳಗೆ ಇಡೀ ದೇಶವೇ ಇಲ್ಲ ಆಯಿತು, ಅದು ಯುದ್ಧ ಅಂತಾರ? ಅದು ಹೇಳಿತನ. ನಮ್ಗೆ ಅವರನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಮಾಡುವ ಕೆಲಸ ಅದು. ಆದರೆ ನಿನ್ನ ತೋಳಿನ ಬಲಕ್ಕೂ ತಾಕತ್ತಿನ ತೋರಿಸುವ ಅವಕಾಶ ಇರಬೇಕು, ನನ್ನ ತೋಳಿನ ಬಲವನ್ನು ತೋರಿಸುವ ಶಕ್ತಿಯ ಅವಕಾಶ ನನಗೆ ಸಿಗಬೇಕು. ಹಾಗಿದ್ದಾಗ ಯುದ್ಧ ಸಮಶೀಲರಾಗಬೇಕು. ಇದು ಅವನಿಗೆ ಗೊತ್ತೇ ಇಲ್ಲದೆ ಅವನು ಇದ್ದಕ್ಕಿದ್ದ ರಾತ್ರಿ ಇಡೀ ಅವನು ಡೇರೆಯನ್ನೆಲ್ಲ ಬೆಂಕಿ ಹಾಕಿ ಹೊತ್ತಿಸಿ ನಾನು ಯುದ್ಧದಲ್ಲಿ ಗೆದ್ದೆ ಅಂದರೆ ಏನರ್ಥ ಅದಕ್ಕೆ? ಹಾಗಲ್ಲ. ಇಲ್ಲಿ ಅವನ ಸಾಮರ್ಥ್ಯದ ಪರಿಚಯಕ್ಕೋಸ್ಕರ ಇದೊಂದು ವ್ಯವಸ್ಥೆ. ಆದ್ದರಿಂದಾಗಿ ನೀನು ಹೋಗಿ ಅವನನ್ನು ಸ್ಪರ್ಧೆಗೆ ಒಡ್ಡಬೇಕು. ಅವನು ವಿಜೇಷ್ಯತಿ, ಖಂಡಿತ ಗೆಲ್ತಾನೆ ಅಂತ ಅನ್ನೋ ವಿಶ್ವಾಸ ನಮಗಿದೆ. ಹನುಮಂತನ ತಾಕತ್ತು ಕೇವಲ ಹಾರುವುದು ಮಾತ್ರ ಅಲ್ಲ, ಹಾರುವ ಮಧ್ಯದಲ್ಲಿ ಬಂದ ತಡೆಯನ್ನು ಕೂಡ ಎದುರಿಸಬಲ್ಲ ಅನ್ನೋದು ಲೋಕಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಸುರಸ, ನೀನು ಹೋಗಿ ಬಾಯಿ ತೆರೆದು ಅವನನ್ನು ಸ್ಪರ್ಧೆಗೆ ಒಡ್ಡಿ ನಿನ್ನ ಬಾಯೊಳಗೆ ಪ್ರವೇಶ ಮಾಡಿ ಹೊರಕ್ಕೆ ಹೋಗುವುದಕ್ಕೆ ಬೇಕಾಗುವ ಒಂದು ವಾತಾವರಣವನ್ನು ನಿರ್ಮಾಣ ಮಾಡು ಅಂತ ವಿಘ್ನಮಾಚರ ಅಂತ ದೇವತೆಗಳು ಆ ಸುರಸೆಗೆ ಹೇಳುತ್ತಾರೆ. ವಿಕೃತಂಚ ವಿರೂಪಂಚ ಸರ್ವಸ್ಯ ಚ ಭಯಾವಹಂ ಪ್ಲವಮಾನಂ ಹನುಮಂತಂ ಆವೃತ್ಯೇದಮುವಾಚಃ. ಸಮುದ್ರದ ಮಧ್ಯದಲ್ಲಿ ಸುರಸೆ ರಕ್ಕಸ ರೂಪವನ್ನು ತೊಟ್ಟು ಹೋಗಿದ್ದಾಳೆ. ವಿಕೃತವಾದ ರೂಪದಿಂದ ಕೆಟ್ಟ, ಎಲ್ಲರಿಗೂ ಭಯವನ್ನು ಒಡ್ಡುವ ಆ ವಿಚಿತ್ರವಾದ ಶರೀರವನ್ನು ಹೊತ್ತು ಬಾಯಿ ತೆರೆದು ಹನುಮಂತನನ್ನು ಕುರಿತು ಮಾತಾಡ್ತಾಳೆ. ಮಮ ಭಕ್ಷ ಪ್ರತಿಷ್ಠಹತ್ವಂ, ನೀನು ನನಗೆ ಆಹಾರ, ನನ್ನ ಬಾಯೊಳಗೆ ಹೋಗಿ ನೀನು ಹೊರಗೆ ಹೋಗಬೇಕು. ತ್ವಾಂ ಈಶ್ವರೈ ವಾನರರ್ಷಭ ಅಹಂ ತ್ವಾಂ ಭಕ್ಷಯಿಷ್ಯಾಮಿ ಪ್ರವಿಷೇದಂ ಮಮಾನನಂ, ಹೊಕ್ಕು ನನ್ನ ಬಾಯೊಳಗೆ ಹೋಗು, ನನ್ನನ್ನು ಸೇರು,
ನನಗೆ ಆಹಾರ ಆಗಬೇಕು ನೀನು, ನನ್ನ ಬಾಯೊಳಗೆ ಹೋಗು ಅಂತ ಹೇಳಿದ್ದು, ಹೊಟ್ಟೆಯೊಳಗೆ ಹೋಗು ಅಂತ ಹೇಳಿಲ್ಲ. ಪ್ರವಿಶ ಮಮಾನನಂ, ನನ್ನ ಬಾಯಿಯನ್ನು ಪ್ರವೇಶ ಮಾಡು, ಪ್ರವೇಶ ಮಾಡಿದರೆ ನೀನು ನನಗೆ ಆಹಾರ ಅಂತ, ಅಷ್ಟರೊಳಗೆ ನಾನು ನಿನ್ನ ನುಂಗಿ ಬಿಡ್ತೇನೆ ಅಂತ. ಅದು ಸ್ಪರ್ಧೆಯ ರೀತಿ. ಆಗ ತಕ್ಷಣವೇ ಹನುಮಂತ ಹೇಳ್ತಾನೆ, ಹೌದು ನೀನೊಬ್ಬಳು ರಕ್ಕಸಿ, ನಿನಗೆ ಆಹಾರ ಬೇಕು, ಆಹಾರಕ್ಕಾಗಿ ಏನು ಸಿಗುತ್ತೋ ಅದನ್ನು ತಿನ್ನುವುದು ಸಹಜವಾಗಿ ರಕ್ಕಸಿಯರ ಸ್ವಭಾವ, ತಿನ್ನುವುದು ತಪ್ಪಲ್ಲ. ಆದರೆ ನನ್ನದೊಂದು ಬೇಡಿಕೆ ಇದೆ. ನಾನು ಈಗ ಯಾವುದೋ ಮುಖ್ಯವಾದ ಕಾರ್ಯಕ್ಕಾಗಿ ಹೊರಟಿದ್ದೇನೆ, ನಾನು ಮಾತ್ರ ಸಾಯುವುದಾಗಿದ್ದರೆ ಬೇಡ ಅಂತ ಹೇಳ್ತಿರಲಿಲ್ಲ, ಆಯಿತು ನೀನು ಕೆಲಸ ಮಾಡ್ಕೋ ಅಂತ. ಆದರೆ ನಾನು ಶ್ರೀರಾಮಚಂದ್ರ ದಂಡಕಾವನದಲ್ಲಿ ಲಕ್ಷ್ಮಣನ ಜೊತೆಗೆ ಹೆಂಡತಿಯೊಂದಿಗೆ ಓಡಾಡುವಾಗ ಒಬ್ಬ ರಕ್ಕಸನಿಂದ ಎಳೆದೊಯ್ಯಲ್ಪಟ್ಟು ವ್ಯಥೆಯಿಂದ ಸುಗ್ರೀವನ ಸಖ್ಯವನ್ನು ಬೆಳೆಸಿ ಆ ಮೂಲಕ ನಮ್ಮನ್ನೆಲ್ಲ ಆದೇಶಿಸಿ ಸೀತೆಯನ್ನು ಹುಡ್ಕೊಂಡು ಬರುವ ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸಕ್ಕೆ ತಡ ಆಗತ್ತೆ. ತಸ್ಯಾ ಸಕಾಶಂ ದೂತೋಹಂ ಗಮಿಷ್ಯೇ ರಾಮಶಾಸನಾತ್ ಕರ್ತುಮರ್ಹಸಿ ರಾಮಸ್ಯ ಸಾಹ್ಯಂ ವಿಷಯವಾಸಿನಿ. ತಾಯಿ, ನನಗೆ ರಾಮನ ಕೆಲಸಕ್ಕಾಗಿ ಸಹಕಾರ ನೀಡು, ಸಾಹ್ಯಂ ಕುರು, ನನಗೆ ಸಹಾಯ ಮಾಡು. ನಾನು ಬೇರೆ ಏನು ನಿನ್ನ ಹತ್ರ ಕೇಳು, ನನ್ನ ಜೀವ ಉಳಿಸು ಅಂತ ಕೇಳುವುದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ನಾನು ಹೋಗಿ ಸೀತೆಯನ್ನು ನೋಡಿಕೊಂಡು ವಿಷಯವನ್ನು ಕಪಿಗಳಿಗೆ ಮುಟ್ಟಿಸ್ತೇನೆ. ಮೈಥಿಲೀಂ ದೃಷ್ಟ್ವಾ ರಾಮಂ ಚ ಅಕ್ಲಿಷ್ಟಕಾರಿಣಂ ಆಗಮಿಷ್ಯಾಮಿ, ಮರಳಿ ಬರ್ತೇನೆ ನಿನ್ನ ಹತ್ರಕ್ಕೆ. ತೇ ವಕ್ತ್ರಂ, ನಿನ್ನ ಬಾಯೊಳಗೇ ಸೇರ್ತೇನೆ. ಸತ್ಯಂ ಪ್ರತಿಶೃಣೋಮಿತೆ, ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ. ಕೆಲಸ ಆಗೋ ತನಕ ಅವಕಾಶ ಕೊಡು. ನಾನೀಗ ಮಧ್ಯದಲ್ಲೇ ನಿನ್ನ ಬಾಯೊಳಗೆ ಹೊಕ್ಕು ಬಿಟ್ಟರೆ, ನಿನಗೆ ಆಹಾರ ಬೇಕು ಅನ್ನೋದಕ್ಕೋಸ್ಕರ ನನ್ನನ್ನು ವಯಸ್ಸಿದ್ದಿ ತಪ್ಪಲ್ಲ. ಆದರೆ ನಾನು ಮಧ್ಯದಲ್ಲಿ ನಿನ್ನನ್ನು ಸೇರಿಬಿಟ್ರೆ, ನೀನು ನನಗೆ ಬದುಕಲಿಕ್ಕೆ ಅವಕಾಶ ಕೊಡದೇ ಇದ್ದರೆ, ನನ್ನನ್ನೇ ನಿರೀಕ್ಷೆ ಮಾಡಿಕೊಂಡು ತನ್ನ ಹೆಂಡತಿ, ಮಕ್ಕಳು, ವ್ಯವಹಾರ, ಊರು, ಬಂಧುಗಳು ಎಲ್ಲವನ್ನು ಬಿಟ್ಟು ಕಾಯ್ತಾ ಇದ್ದ ಅಷ್ಟೂ ಕಪಿಗಳ ಸೇನೆ ನಿರ್ಗತಿಕವಾಗಿ ಅಲ್ಲೇ ಪ್ರಾಯೋಪವಿಷಕ್ಕೆ ಬಿದ್ದು ಸಾಯ್ತಾವೆ. ಜೊತೆಗೆ ರಾಮಚಂದ್ರನು ಸೀತೆಯನ್ನು ಹುಡುಕಿ ಇಷ್ಟು ಹೈರಾಣಾದವನು ಈಗಲೂ ಅವನಿಗೆ ಸೀತೆಯನ್ನು ಹುಡುಕುವ ವ್ಯವಸ್ಥೆಯಲ್ಲಿ ಕೊನೆಯಿಂದ ಒಂದು ಅವಕಾಶ ಇದ್ದದನ್ನು ಕೈ ಚೆಲ್ಲಿದ ಅನ್ನುವ ಕಾರಣಕ್ಕೆ ಅವನೂ ಕೂಡ ದುಃಖಕ್ಕೆ ಈಡಾಗ್ತಾನೆ. ನಮ್ಮ ಯಜಮಾನನು ಕೂಡ ಕೊಟ್ಟ ಮಾತನ್ನು ನಡೆಸಲಿಕ್ಕಾಗಲಿಲ್ಲ ಅಂತ ಅವನೂ ಕೂಡ ವ್ಯಥೆ ಪಡ್ತಾನೆ. ಹೀಗೆ ಈ ಎಲ್ಲರ ಅಳಲಿಗೆ ನನ್ನ ಈ ಒಂದು ಹೋಗುವಿಕೆ ಅನ್ನೋದು ಪರಿಹಾರ ಕೊಡುತ್ತೆ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಈಗ ಹೋಗ್ಲಿಕ್ಕೆ ಬಿಡು. ಆಗಮಿಷ್ಯಾಮಿ ತೇ ವಕ್ತ್ರಂ, ಬರ್ತೇನೆ ಮರಳಿ ನಿನ್ನ ಬಾಯೊಳಗೆ. ಸತ್ಯಂ ಪ್ರತಿಶೃಣೋಮಿತೆ, ಆಡಿದ ಮಾತು ತಪ್ಪೋನಲ್ಲ ನಾನು, ಸತ್ಯ ಹೇಳ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಬರ್ತೇನೆ ಮರಳಿ ನಿನ್ನ ಬಾಯೊಳಗೆ. ಏವ ಮುಕ್ತ್ವಾತು ಹನುಮತ ಸುರಸಾ ಕಾಮರೂಪಿಣಿ. ಬಯಸಿದ ರೂಪವನ್ನು ತೊಡಬಲ್ಲವಳಾಗಿದ್ದ ನಾಗಮಾತೆಯಾದ ಸುರಸೆ ಮರಳಿ ಹನುಮಂತನ ಹತ್ರ ಮಾತಾಡ್ತಾಳೆ. ಅತಿವರ್ತೇನ್ಮಾಂ ಕಶ್ಚಿದ್ ಏಷವರೋ ಮಮ. ನನ್ನ ಬಾಯಿ ಎದುರುಗಡೆ ಬಂದು ಒಂದು ಸರ್ತಿ ನಿರ್ಧಾರ ಆಗಿ ಹೋಗಬೇಕು ಅಂತ ನಾನು ಅಂದ್ಕೊಂಡ ಮೇಲೆ ಆಮೇಲೆ ಹೋಗುವುದು ಬರುವುದು ಇದೆಲ್ಲ ಇಲ್ಲ. ಹೋಗೋದು ಬರುವುದು ಅಷ್ಟೇ. ನಿನಗೆ ಇಲ್ಲಿ ಹೊಕ್ಕ ಮೇಲೆ ಬರಲಿಕ್ಕಾಯ್ತು ಅಂದರೆ ಅದು ನಿನ್ನ ಸಾಮರ್ಥ್ಯ. ಆದರೆ ಹೋಗುವುದು ಅನ್ನೋದು ಒಂದು ಸರ್ತಿ ಆಗಲೇಬೇಕು. ಅದಾಗದೆ ಇಲ್ಲಿಂದ ನೀನು ಮುಂದೆ ಹೋಗ್ಲಿಕ್ಕಾಗಲ್ಲ. ಹೋಗುವುದು ಅಂದರೆ ಪ್ರವೇಶಿಸುವುದು, ಹೋಗುವುದು ಅಂದರೆ ಮುಂದೆ ಹೋಗುವುದು. ನೀನು ಹೊಕ್ಕು, ಅದು ಹೊಕ್ಕು ಅನ್ನೋದು ಹೊಗು ಶಬ್ದ. ನೀನು ಒಂದು ಸರ್ತಿ ಹೋಗಬೇಕು, ಆಮೇಲೆ ಇಲ್ಲಿಂದ ಹೋಗಬೇಕು. ಆಗುತ್ತಾ ನೋಡು. ಇದರ ಮಧ್ಯದಲ್ಲೂ ಒಂದಿಷ್ಟು ಅವರ ನಡುವೆ ಇದಕ್ಕೋಸ್ಕರ ಒಂದು ದೊಡ್ಡ ಆಟಗಳು ನಡೀತಾವೆ. ಅವನು ದೊಡ್ಡ ಶರೀರ ಮಾಡಿ ನಿಂತ್ಕೋತಾನೆ. ಇಷ್ಟು ದೊಡ್ಡ ಬಾಯಿ ಇದೆಯಾ ನಿನಗೆ ಅಂತ. ಅವಳು ಬಾಯಿ ತೆರಿತಾಳೆ 10 ಯೋಜನದಷ್ಟು, ಇವಳು ಮತ್ತೆ 20 ಯೋಜನದಷ್ಟು ಬಾಯಿ ತೆರಿತಾಳೆ. ಅವನು 20 ಯೋಜನದಷ್ಟು ಬೆಳೀತಾನೆ. ಹೀಗೆ 30, 40, 50, 60, 70, ಕೊನೆಗೆ ಚಕಾರ ಸುರಸಾವಕ್ತ್ರಂ ಶತಯೋಜನ ಮಾಯತಂ. 100 ಯೋಜನಗಳಷ್ಟು ಬೊಂಬಾಯಿ, ದೊಡ್ಡ ಬಾಯಿ ತೆಗೆದು ಬಾಯಿಯಲ್ಲಿ ಇದರೊಳಗೆ ನಿನಗೆ ಇನ್ನೆಷ್ಟು ಶಕ್ತಿಯನ್ನು ನೀನು ತೋರಬಲ್ಲೆ ದೊಡ್ಡ ಶರೀರದವನಾಗಿ. ಇದಕ್ಕಿಂತ ದೊಡ್ಡ ಶರೀರ ತೊಡಲಿಕ್ಕಾಗತ್ತೆ ನಿನಗೆ ಅಂತ ಆ 100 ಯೋಜನಗಳಷ್ಟು ದೊಡ್ಡ ಬಾಯಿಯನ್ನು ತೊಟ್ಟು ಆಕೆ ಬಾಯಿ ತೆರೆದು ಆತನನ್ನು ನುಂಗುವುದಕ್ಕಾಗಿ ಕಾಯ್ತಾ ನಿಂತರೆ ಹನುಮಂತ ತದ್ದೃಷ್ಟ್ವಾ ವ್ಯಾಧಿತಂ ತ್ವಾಸ್ಯಂ ವಾಯುಪುತ್ರಸ್ಸು ಬುದ್ಧಿಮಾನ್. ಇದು ರಾಮಚಂದ್ರನ ಹನುಮಂತನ ಬುದ್ಧಿಮತ್ತೆಗೆ ಇರುವ ಒಂದು ಸುಂದರ ದೃಷ್ಟಾಂತ. ಬುದ್ಧಿಮಾನ್ ಸ ಸಂಕ್ಷಿಪ್ಯಾತ್ಮನಃ ಕಾಯಂ ಬಭೂವಾಂಗುಷ್ಟ ಮಾತ್ರಕಃ. ಮರುಕ್ಷಣದಲ್ಲಿ ಅಂಗುಷ್ಟದಷ್ಟೇ ಗಾತ್ರದ ಶರೀರವನ್ನು ಹೊಕ್ಕು ನೇರವಾಗಿ ಸೀದಾ ಅವಳ ಬಾಯೊಳಗೆ ಪ್ರವೇಶ ಮಾಡಿ ಅವಳು ಆ 100 ಯೋಜನದ ಬಾಯಿಯನ್ನು ಮುಚ್ಚಲಿಕ್ಕೆ 100 ದಿನ ಬೇಕಿರುತ್ತೆ. ಆ ಬಾಯಿ ಮುಚ್ಚುವುದ್ರೊಳಗೆ ಹೋಗಿ ಅವಳ ಕಿರುನಾಲಿಗೆಯನ್ನು ಜೋರಾಗಿ ಎಳೆದು ನಾನು ಬಂದು ಹೋಗಿದ್ದೇನೆ ಅಂತ ಗೊತ್ತಾಗಬೇಕು. ಅವಳೊಂದು ಕೆಮ್ಮು ಬರಬೇಕು ಅನ್ಬೇಕು. ಅವಳು ಗೊತ್ತಿದೆ ಒಳಗೊಂದು ಹೋಯ್ತು, ಏನೋ ಕಸ ಬಿತ್ತು ಅಂತ ಗೊತ್ತಾಗುವ ಹಾಗೆ ಎಳೆದು ಬಾಯಿ ಮುಚ್ಚುವುದ್ರೊಳಗೆ ಹೊರಗೆ ಬಂದಾಯ್ತಂತೆ. ಸೋಭಿಪತ್ಯಾಶು ತದ್ವಕ್ತ್ರಂ ನಿಷ್ಪತ್ಯ ಚ ಮಹಾಜವ ಅಂತರಿಕ್ಷೇ ಸ್ಥಿತ ಶ್ರೀಮಾನ್ ಇತಂ ವಚನಮಬ್ರವೀತ್.
ಕ್ಷಣದೊಳಗೆ ಹೆಬ್ಬೆರಳ ಗಾತ್ರದ ಶರೀರವನ್ನು ಪಡೆದು ಆಕೆಯ ಆ ವ್ಯಾಪ್ತವಾದ ದೊಡ್ಡ ಬಾಯಿಯೊಳಗೆ ಪ್ರವೇಶಿಸಿದ ಸುದ್ದಿಯನ್ನು ಆಕೆಯ ಗಂಟಲಿಗೆ ಮುಟ್ಟಿಸಿ ಸೋಭಿಪತತಿ, ಹೊರಕ್ಕೆ ನೆಗೆದು ಬಂದ ತದ್ವಕ್ತ್ರಂ ನಿಷ್ಪತ್ಯ ಚ ಮಹಾಜವ. ಎಷ್ಟು ವೇಗ ಅಂದರೆ ಆ ವೇಗವನ್ನು ಗುರುತಿಸ್ಲಿಕ್ಕಾಗದಷ್ಟು ಅವಳಿಗೆ ಗೊತ್ತಾಯಿತು. ಮಾತ್ರ ಒಳಗೆ ಹೊಕ್ಕು ಬಂದಿದ್ದಾನೆ ಅಂತ ಅವಳಿಗೆ ಅರ್ಥ ಆಯಿತು. ಅಂತರಿಕ್ಷೇ ಸ್ಥಿತ ಶ್ರೀಮಾನ್, ಹೀಗೆ ಹೋಗಿ ಮರಳಿ ಹೊರಕ್ಕೆ ಬಂದು ನಿಂತವ ಮತ್ತೆ ಅವಳಿಗೆ ಕಾಣಿಸಿಕೊಂಡ. ವಚನಂ ಅಬ್ರವೀತ್, ಈಗ ಅವಳನ್ನು ಮಾತಾಡಿಸ್ತಾನೆ. ಪ್ರವಿಷ್ಟೋಸ್ಮಿತಿಹಿತೇ ವಕ್ತ್ರಂ, ನೀನು ಹೇಳಿದ್ದಿ, ನಿನ್ನ ಬಾಯನ್ನು ಹೊಕ್ಕು ಬಂದಿದ್ದೇನೆ. ಪ್ರವಿಷ್ಟೋಸ್ಮಿಹಿತೇ ವಕ್ತ್ರಂ ದಾಕ್ಷಾಯಣಿ ನಮೋಸ್ತುತೇ. ಅವಳು ಯಾರು ಅಂದರೆ ದಾಕ್ಷಾಯಣಿ, ದಕ್ಷನ ಮಗಳು ಸುರಸ. ಕಶ್ಯಪನ ಹೆಂಡಂದಿರಲ್ಲಿ ಸುರಸ ಅಂತ ಒಬ್ಳಿದ್ಲಲ್ವಾ, ಅವಳು ನಾಗಮಾತೆ. ಆ ನಾಗಮಾತೆಯನ್ನು ಗುರುತಿಸಿದ್ದಾನೆ ಹನುಮಂತ. ಹಾಗಾಗಿ ದಾಕ್ಷಾಯಣಿ ನಮೋಸ್ತುತೆ, ನೀನು ಕೆಟ್ಟವಳಲ್ಲ ಅಂತ ಗೊತ್ತು ಅಂತ. ಯಾಕೆಂದರೆ ಇದೆಲ್ಲ ಒಂದು ಸೂಚನೆ, ಮುಂದೆ ಕಥೆಯ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ, ಆಗ ಹೇಳ್ತೇನೆ, ನಾಳೆಗೆ ಬರ್ಬೋದು. ಗಮಿಷ್ಯೆ ತತ್ರ ವೈದೇಹಿ ಸತ್ಯಂ ಚ ಆಸೀದ್ವರಂ ತವ. ಗಮಿಷ್ಯೆ, ನನಗೆ ಹೊರಡಲಿಕ್ಕೆ ಅನುಮತಿ ಕೊಡು. ಯಾಕೆಂದರೆ ವೈದೇಹಿಯನ್ನು ಕುರಿತು ನಾನು ಹೊರಟದ್ದೀಗ, ಅವಳನ್ನು ಹುಡುಕಾಟ ನಡೆಸ್ತಾ ಹೊರಟದ್ದು. ಹಾಗಾಗಿ ಸತ್ಯಂ ಚ ಆಸೀದ್ವರಂತವ, ನಿನ್ನ ವರ ಇದ್ದದ್ದೇನು, ಬಾಯೊಳಗೆ ನಾನು ಪ್ರವೇಶಿಸಿ ಬರಬೇಕು ಅಂತ. ನಿನ್ನ ವರ ಸತ್ಯ ಆಯಿತು, ನಾನು ನಿನ್ನ ವರವನ್ನು ಭಗ್ನಗೊಳಿಸಲಿಲ್ಲ. ಏನಿದೆಯೋ ಅದು ಬಾಯೊಳಗೆ ಪ್ರವೇಶಿಸಿ ಹೋಗಬೇಕು ಅಂತ. ಪ್ರವೇಶಿಸಿದ್ದೇನೆ, ಹೋಗ್ತಾ ಇದ್ದೇನೆ. ಪ್ರವೇಶಿಸಿ ಹೊಟ್ಟೆಳಗೆ ಹೋಗಬೇಕು ಅಂತ ಹೇಳಿಲ್ಲ, ಪ್ರವೇಶಿಸಿ ಹೊರಗೂ ಹೋಗ್ಬೋದು. ಹೋಗುವುದು ಮುಖ್ಯ, ಹೋಗುವುದು ಮುಖ್ಯ. ಹೊಕ್ಕಿದ್ದೇನೆ, ಹೋಗಿದ್ದೇನೆ, ಹೊರಗೆ ಹೋಗಿದ್ದೇನೆ ಅಷ್ಟೇ, ನಿನಗೆ ಹೊಟ್ಟೆ ಒಳಗೆ ಹೋಗಲಿಲ್ಲ ಅಷ್ಟೇ. ಅದರಿಂದ ನೀನು ವರ ಸತ್ಯ ಆಗಿದೆ. ತಮ್ ದೃಷ್ಟ್ವಾ ವದನಾನ್ ಮುಕ್ತಂ ಚಂದ್ರಂ ರಾಹು ಮುಖಾದಿವ. ಅದನ್ನು ಎಷ್ಟು ಒಳ್ಳೆ ಉದಾಹರಣೆ ಕೊಡ್ತಾರೆ ಅಂದರೆ ವಾಲ್ಮೀಕಿಗಳು. ತಮ್ ದೃಷ್ಟ್ವಾ ವದನಾನ್ ಮುಕ್ತಂ, ಆ ಬಾಯಿಯಿಂದ ತಪ್ಪಿಸಿಕೊಂಡು ಬಂದ ಹೊರಗಿನ ದೃಶ್ಯ ಹೇಗಿತ್ತು ಅಂದರೆ, ಇವನೊಂದು ಚಂದ್ರನಂತೆಯೇ ಕಾಣಿಸ್ತಾ ಇದ್ದ, ಬೆಳ್ಳಗೆ, ಬೆಳಕಿನ ರೂಪ ಅಲ್ವಾ. ಈ ರಾಹುವಿನ ಗ್ರಾಸಕ್ಕೆ ಒಳಗಾಗಿ, ಗ್ರಹಣಕ್ಕೆ ಒಳಗಾಗಿ ಕತ್ತಲೆಯಾಗಿದ್ದಂತಹ ಚಂದ್ರ ಸ್ವಲ್ಪ ಹೊತ್ತಾದ್ಮೇಲೆ ರಾಹು ಮೋಕ್ಷ ಆಗುತ್ತಲ್ಲ, ಬಿಡುತ್ತಲ್ವ. ಬಿಟ್ಟಾಗ ಹೇಗೆ ಅದು ಬಾಯಿಯಿಂದ ಹೊರಕ್ಕೆ ಬಂದದ್ದು ಹೇಗಿತ್ತು ಅಂದರೆ, ಕಲೆಗಳನ್ನೆಲ್ಲ ಕಳಚಿಕೊಂಡು ಕತ್ತಲೆಯ ಕಡೆಗೆ ಜಾರಿದಂತಹ ಚಂದಿರ ಮತ್ತೆ ಬೆಳಕನ್ನು ಪಡೆದು ಹೊರಕ್ಕೆ ಚಲಿಸಿದರೆ ಹೇಗೆ ಕಾಣುತ್ತೋ ಹಾಗೆ ರಾಹು ಮುಕ್ತನಾದಂತಹ ಚಂದ್ರನಂತೆ ಹನುಮಂತ ಬಾಯಿಯಿಂದ ಹೊರಕ್ಕೆ ಬಂದು ಚಂದ್ರನಾಗಿ ಕಾಣಿಸಿದ. ಗಮಿಷ್ಯೇ ಅಬ್ರವೀತ್ ಸುರಸಾದೇವಿ ಸ್ವೇನ ರೂಪೇಣ ವಾನರಂ. ಕೂಡಲೇ ತನ್ನ ನಿಜ ರೂಪವನ್ನು ತೊಟ್ಟ. ಮೊದಲು ರಕ್ಕಸಿಯ ಕುರೂಪ ರೂಪವನ್ನು ತೊಟ್ಟಿದ್ದು ದೇವತೆಗಳ ಆದೇಶಕ್ಕೆ ಅನುಸಾರವಾಗಿ. ಆದರೆ ಈಗ ಆತ ಸ್ಪರ್ಧೆಯಲ್ಲಿ ಗೆದ್ದು ಬಾಯಿ ಹೊಕ್ಕು ತನ್ನ ವರವನ್ನು ನಿಜಗೊಳಿಸಿದ್ದಕ್ಕಾಗಿ ಸಂತೋಷಪಟ್ಟು ಮೆಚ್ಚಿ ಆತನ ಸಾಮರ್ಥ್ಯವನ್ನು ಖುಷಿಗೊಂಡು ತನ್ನ ನಿಜರೂಪವನ್ನು ತೊಟ್ಟು ಹೇಳ್ತಾಳೆ, ಅರ್ಥಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯ. ನೀನು ಯಾವ ಕಾರ್ಯಕ್ಕಾಗಿ ಯಾವ ಕೆಲಸ ಸಿದ್ಧಿಯಾಗಬೇಕು ಅಂತ ಬಯಸಿ ಹೊರಟಿದ್ಯೋ ಖಂಡಿತ ಆ ಕೆಲಸ ಆಗುತ್ತೆ. ನೀನು ಸೀತೆಯನ್ನು ಹುಡುಕಬೇಕು ಅಂತ ಹೊರಟುವ ಯೋಚನೆಯಲ್ಲಿ ನಿನಗೆ ಎಷ್ಟು ಪ್ರಾಮಾಣಿಕತೆ ಇದೆ ಅಂದರೆ, ಸೀತೆಯನ್ನು ಹುಡುಕಿ ಬರುವ ತನಕ ಸಮಯ ಕೊಡು, ಉಳಿದಂತೆ ಮತ್ತೆ ನಿನ್ನ ಬಾಯೊಳಗೆ ಸೇರ್ತೇನೆ ಅಂತ ನೀನೊಂದು ಮಾತು ಹೇಳಿದ್ಯಲ್ವಾ. ಇದೊಂದು ಮಾತು ಸಾಕು. ನಿನ್ನಲ್ಲಿರುವ ಸೀತೆಯ ಬಗ್ಗೆ ಅಥವಾ ರಾಮನ ಬಗ್ಗೆ ಅಥವಾ ಯಜಮಾನನ ಬಗ್ಗೆ ಇರುವ ಕಾಳಜಿ, ಕಾರ್ಯ ಪ್ರವೃತ್ತಿಯಲ್ಲಿ ತೊಡಗಿದ ಮೇಲೆ ಮಧ್ಯದಲ್ಲಿ ಬೇರೆ ತಡೆಗಳನ್ನು ಯಾವತ್ತೂ ಕೂಡ ಒಡ್ಡಿಕೊಳ್ಳಕೂಡದು ಅನ್ನುವ ಎಚ್ಚರ ನನಗೆ ಸಂತೋಷ ಆಯಿತು. ನಿನಗೆ ಅರ್ಥಸಿದ್ಧಿ ಆಗುತ್ತೆ. ಹೇ ಸೌಮ್ಯ, ಯಥಾ ಸುಖಂ ಗಚ್ಚ. ಬಯಸಿದಂತೆ ಹೊರಡು, ನೀನು ಬೇಕಾದಲ್ಲಿಗೆ ಹೊರಡು ಅಂತ ಹೀಗೆ ಹೇಳಿ ಅರ್ಥಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯ ಯಥಾ ಸುಖಂ. ಹೇಗೆ ಹೊರಡುವಾಗ ನಿನ್ನಲ್ಲಿ ಉತ್ಸಾಹ ಇದ್ದು ರಾಮನ ಕಾರ್ಯಕ್ಕಾಗಿ ಏನೋ ಒಂದು ಮನಸ್ಸಿನಲ್ಲಿ ನಿಷ್ಠೆ ಇತ್ತು, ಆ ನಿಷ್ಠೆಯನ್ನು ಹಾಗೆ ಮುಂದುವರಿಸು, ನಿನಗೆ ಅರ್ಥಸಿದ್ಧಿ ಆಗುತ್ತೆ. ಯಾಕೆಂದರೆ ನೀನು ಆಡಿದ ಮಾತು ಪ್ರತಿಶೃಣೋಮಿ, ಖಂಡಿತ ಸತ್ಯಂ ಪ್ರತಿಶೃಣೋಮಿತೆ. ಮರಳಿ ಬರ್ತೇನೆ ಸೀತೆಯ ಕಾರ್ಯವನ್ನು ಮುಗಿಸಿ ನಿನ್ನ ಬಾಯಿಯನ್ನು ಹೊಗುವುದಕ್ಕಾಗಿ ಅಂತ ಹೇಳಿದ ಮಾತು ನನಗೆ ತುಂಬ ಸಂತೋಷ ಆಯಿತು. ನಿನ್ನ ಕರ್ಮ ದುಷ್ಕರವಾಗಿದ್ದರೂ ಕೂಡ ನಿನಗದು ಅತ್ಯಂತ ಸುಕರವಾಗಿ ನಡೆದು ಹೋಗುತ್ತೆ. ನಿನ್ನ ಸಾಮರ್ಥ್ಯ ಅಂಥದ್ದು ಅಂತ ಅರ್ಥ ಆಯಿತು. ಸಮಾನಯಸ್ವ ವೈದೇಹಿ ರಾಘವೇಣ ಮಹಾತ್ಮನ. ರಾಮನ ಮಡದಿಯಾದಂತಹ ವೈದೇಹಿಯನ್ನು ಮರಳಿ ಪಡೆಯುವುದಕ್ಕೆ ಬೇಕಾದ ಗುರುತನ್ನು ಅದನ್ನೇನು ನಡೆಸಬೇಕಿದೆಯೋ ಅದನ್ನು ಖಂಡಿತ ನೀನು ಹೊಂದುತ್ತೀ ಅಂತ ಹೇಳಿ, ಹೀಗೆ ಮೂರನೆಯ ಅದ್ಭುತವಾದ ಘಟನೆಯನ್ನು ದೇವತೆಗಳು ಆಗಸದ ಬಾಲ್ಕಾನಿಯ ಬಂಧುಗಳು ಮೋಡದ ಮರೆಯಲ್ಲಿ ತಮ್ಮ ತಮ್ಮ ನೆಲೆಯನ್ನು ಕಂಡುಕೊಂಡು ನೋಡುತ್ತಾ ಇದ್ದವರಿಗೆಲ್ಲ ಸಂತೋಷ ಆಯಿತಂತೆ. ತೃತೀಯಂ ಹನುಮತಃ ಕರ್ಮ ದೃಷ್ಟ್ವಾ ಸುದುಷ್ಕರಂ ಸಾಧು ಸಾಧು ಇತಿ ಭೂತಾನಿ.
ಪ್ರಶಂಸುರ್ಸ್ತದಾ ಹರಿಂ. ಕಪಿಯನ್ನು ನೋಡಿ ಎಲ್ಲರೂ ಸಾಧು ಸಾಧು ಅಂದ್ರಂತೆ. ತೃತೀಯಂ ಕರ್ಮ, ಹಾರಿದ್ದೊಂದು ಮೊದಲ ಕರ್ಮ. ಆ ಹಾರಿದ್ದೇ ಅದ್ಭುತ. ಅಂಥ ದೊಡ್ಡ ಶರೀರವನ್ನು ತೊಟ್ಟು ಆಗಸಕ್ಕೆ ನೆಗೆಯುವುದು ಅಂದರೆ ಕೆಲವರು ನೆಗೆದದ್ದು ಅಲ್ಲೇ ಬೀಳ್ತಾರೆ, ಎಲ್ಲರೂ, ನಾವೆಲ್ಲರೂ. ಆದರೆ ಅವನು ನೆಗೆದವನು ಆಕಾಶದಲ್ಲಿ ಹಾರ್ತಾ ಇದ್ದಾನೆ, ಮೊದಲನೇ ಕರ್ಮ. ಹಾರಿದವನು ಮಧ್ಯದಲ್ಲೊಂದು ತಡೆ ತಂದ, ಆದರೂ ಅವನನ್ನು ಅಪ್ಪಿಕೊಳ್ಳುವ ಹಾಗೆ ಮಾಡಿ ಪಕ್ಕಕ್ಕೆ ತಳ್ಳಿ ಮುಂದಕ್ಕೆ ತಳ್ಳಿದ, ಎರಡನೇ ಕರ್ಮ. ಮೂರನೇದು ತಡೆಯೇ ಒಡ್ಡಿ ಅಲ್ಲೇ ಮುಹೂರ್ತಂ ವಿಘ್ನಮಾಚರ, ಅವನನ್ನು ಮುಹೂರ್ತ ಕಾಲ ನಿಲ್ಲಿಸು, ಆಗ ಬೀಳ್ತಾನ ನೋಡುವ ಅಂದರೆ ಅದನ್ನು ಮೀರಿ ಹಾಗೇ ಮತ್ತೆ ತನ್ನ ಚಲನೆಯನ್ನು ನೆಲಕ್ಕೆ ಇಳಿಯದೆ ಸಾಗರದ ಮಧ್ಯದಲ್ಲಿಯೇ ತನ್ನ ಗುರಿಯನ್ನು ತಲುಪುವ ಬಾಣ ಹೇಗೆ ಗುರಿಯನ್ನು ಮುಟ್ಟುವುದಕ್ಕೋಸ್ಕರವೇ ಹೊರಟಿದೆಯೋ ಹಾಗೆ ತೃತೀಯಂ ತತ್ಕರ್ಮ, ಅಸಾಧ್ಯವಾದಂತಹ ಕರ್ಮವನ್ನು ನೋಡಿ ಸಾಧು ಸಾಧು ಅಂತ ಎಲ್ಲರೂ ಮೆಚ್ಚಿದರು. ಹೀಗೆ ಅವನ ಅದ್ಭುತವಾದಂತಹ ಕರ್ಮವನ್ನು ಮತ್ತೆ ಮುಂದೊಂದು ಅಪಾಯದ ರೂಪದಲ್ಲಿ ಬಂದದ್ದು. ಮೊದಲನೇದು ಬಂದದ್ದು ಆತ್ಮಾತ್ಮೀಯ ಸಮುದ್ಭವ, ಅದು. ಎರಡನೇದು ಸ್ವಲ್ಪ ಸ್ಪರ್ಧಾ ಮನೋಭಾವ. ಈಗ ಮೂರನೇದು ಬರುವುದು ಅವನನ್ನು ಮಟ್ಟ ಹಾಕಬೇಕು ಅಂತಲೇ ಬಂದ ಶಕ್ತಿಯನ್ನು ಎದುರಿಸುವ ಕ್ರಮ ಏನು ಅಂತ ಹನುಮಂತ ತೋರಿದ ರೀತಿಯನ್ನು ವಾಲ್ಮೀಕಿಗಳು ಮತ್ತೆ ಮುಂದಿನ ಮಾತುಗಳಲ್ಲಿ ವರ್ಣಿಸ್ತಾರೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಕಾಣೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.